ರೋಡಲ್ಲಿ ಹೋಗೋ ನಾಯಿ ಬೊಗಳಿದ್ರೆ ಯಾರು ತಲೆ ಕೆಡ್ಸ್ಕೊಳಲ್ಲ. ಸೊ ಇವಾಗ ನೀವ್ ಏನಾಗ್ಬೇಕಂದ್ರೆ ನೀವು ಆನೆ ಆಗ್ಬೇಕು, ನೀವು ನಾಯಿ ಆಗಿದ್ದೀರಾ. ಸೊ ನೀವ್ ರೋಡಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ರೆ ಬೇರೆ ನಾಯಿ ನೋಡ್ ಬೊಗಳಿದಾಗ ನೀವು ಬೊಗಳ್ತೀರಾ. ಇದು ಮೂಲ ಅರ್ಥ ತಗೋಬೇಡಿ, ಆಯ್ತಾ? ನಾನು ಹೇಳೋ ಅರ್ಥ ಆಗ್ತಾ ಇದೆಯಾ? ಇವಾಗ ಯಾರೋ ಏನೋ ಹೇಳಿದಾಗ ಅವ್ರು ಹೇಳಿದ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ಮನಸ್ಸಿಗೆ ತಗೋತೀವಿ ಅಲ್ವಾ? 99.99% ಎಲ್ಲ ಬದುಕ್ತಾ ಇರೋದೆಲ್ಲ ಹಿಂಗೇನೆ. ಬೇಡದಿರೋ ರೆಸ್ಪಾನ್ಸಿಬಿಲಿಟೀಸ್ನ ತಲೆ ಮೇಲೆ ಹಾಕ್ಕೊಂಡು ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡ್ದೇನೆ ಮಾಡಬಾರ್ದು ಕೆಲಸಗಳನ್ನು ಮಾಡ್ಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ಸಮಯನೇ ಇಲ್ಲ, ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಲ್ವಾ? ಇದು ಸತ್ಯ ತಾನೆ? ಇವಾಗ ನಿಮಗೂ ಗೊತ್ತು, ಇನ್ನು ಅಷ್ಟೊಂದು ಕಷ್ಟನ ಬೆಳಗ್ಗೆ ಕರೆಕ್ಟ್ ಸರಿಯಾದ ಸಮಯಕ್ಕೆ ಎದೋಳೋದು. ಬೇರೆಯವ್ರನ್ನ ಯಾವತ್ತೂ ಉದ್ಧಾರ ಮಾಡೋಕ್ಕೆ ಹೋಗ್ಬಾರ್ದು ಜೀವನದಲ್ಲಿ, ಸತ್ಯವಾಗ್ಲೂ ಹೇಳ್ತೀನಿ. ಬೇರೆಯವ್ರನ್ನ ಯಾವಾಗ ಸರಿ ಮಾಡೋಕ್ಕೆ ಹೋಗ್ತೀವಿ, ಅವ್ರನ್ನ ತಿದ್ದಕ್ಕೆ ಹೋಗ್ತೀವಿ, ನಮ್ಮನ್ನ ಅವ್ರ ಹಂತಕ್ಕೆ ಕರ್ಕೊಂಡೋಗಿ ಕೆಳಗಿಳಿದು ನಮಗೆ ಅವಮಾನ ಮಾಡಿಬಿಡ್ತಾರೆ ಎಲ್ಲ. ನಾವು ಏನೇನು ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಕರ್ಮದಲ್ಲಿತ್ತು ಅಂತ ಹೇಳಿದ್ರೆ ಬರ್ತಾರೆ, ಬೆಳಿತಾರೆ, ಮುಂದೆ ಹೋಗ್ತಾರೆ ನಮ್ಮ ಜೊತೆ. ಇಲ್ಲಾಂದರೆ ಬಿಟ್ಬಿಡ್ಬೇಕು, ಅರ್ಥನೇ ಇಲ್ಲ. ಇವಾಗ ಯಾರೋ ಏನೋ ಹೇಳಿದಾಗ ಅವ್ರು ಹೇಳಿದ್ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾವು ಮನಸ್ಸಿಗೆ ತಗೋತೀವಿ ಅಲ್ವಾ? ಅವ್ರು ಬದುಕೇ ಇಲ್ಲ ಅಂತ ನಮ್ಮ ತಲೆಯಲ್ಲಿ ಅಂದ್ಕೊಂಡಿದ್ರೆ ಅವ್ರು ಏನು ಹೇಳ್ತಾ ಇದಾರೆ ಅದು ಅರ್ಥನೇ ಇಲ್ಲ ನಮ್ಗನ್ಸ. ಇವಾಗ ನೀವು ಬಂದು ಇದು ಕೇಳಿರ್ತೀರ, ರೋಡಲ್ಲಿ ಹೋಗೋ ನಾಯಿ ಬೊಗಳಿದ್ರೆ ಯಾರು ತಲೆ ಕೆಡ್ಸ್ಕೊಳಲ್ಲ. ಸೊ ಇವಾಗ ನೀವ್ ಏನಾಗ್ಬೇಕಂದ್ರೆ ನೀವು ಆನೆ ಆಗ್ಬೇಕು, ನೀವು ನಾಯಿ ಆಗಿದ್ದೀರಾ. ಸೊ ನೀವ್ ರೋಡಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ರೆ ಬೇರೆ ನಾಯಿ ನೋಡ್ ಬೊಗಳಿದಾಗ ನೀವು ಬೊಗಳ್ತೀರಾ. ಇದು ಮೂಲ ಅರ್ಥ ತಗೋಬೇಡಿ, ಆಯ್ತಾ? ನಾನು ಹೇಳೋ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಬುದ್ಧಿಶಕ್ತಿ ಆ ಹಂತದ ಅವ್ರ ಹಂತದಲ್ಲೇ ಇದೆ. ಇವಾಗ ನಾಯಿ ಅರ್ಥ ಆಯ್ತಾ ನಾ ಹೇಳಿದ್ದು? ಇವಾಗ ಆನೆ ನೆಡ್ಕೊಂಡು ಹೋಗ್ತಾ ಇದ್ರೆ ನಾಯಿ ಎಷ್ಟು ಕಿರ್ಚಿದ್ರು ಏನ್ ಪ್ರಯೋಜನ ಆಗತ್ತೆ? ಆಯ್ತು, ಬೊಗಳು ಅದು ಅಂತ ಹೇಳ ಕಿರ್ಚೋದು ಅಂತ ಹೇಳ್ತೀನಿ. ಅಲ್ವಾ? ಇವಾಗ ಆನೆ ಏನಾದ್ರೂ ಅದಕ್ಕೆ ಗಮನ ಆದ್ರೂ ಕೊಡುತ್ತಾ? The presence of dog doesn't matter to the elephant at all. ಆನೆಗೇನು ಅದ್ರ ಈಗೋಗೂ ಹರ್ಟ್ ಆಗಲ್ಲ. ಅದಕ್ಕೆ ಆಕ್ಚುಲಿ ನಾಯಿ ಹೇಗಾದ್ರೂ ಕಿರ್ಚ್ಕೊಳ್ಳಿ, ಅದಕ್ಕೆ ಏನು ವ್ಯತ್ಯಾಸನೇ ಆಗೋದಿಲ್ಲ. ಹಿಂಗ್ ಸತ್ಯವಾಗ್ಲೂ ಹೇಳ್ತೀನಿ, ಹಿಂಗ್ ಬದುಕ್ಬೇಕು. ಹಂಗಂತ ನೀವಿರೋ ನಿಮ್ ಸುತ್ತಮುತ್ತ ಇರೋ ನಾಯಿ ಅಂತ ಕನ್ಸಿಡರ್ ಮಾಡಬೇಡಿ. ನಾನ್ ಹೇಳ್ದೆ ಅಂತ ಹೇಳಬೇಡಿ, ಅದೇದಾ? ಆದ್ರೆ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಒಬ್ಬೊಬ್ರು ಹೇಳಿದಕ್ಕೂ ನೀವು ಗಮನ ಕೊಡ್ತಾ ಬಂದ್ರೆ, ನಿನ್ನೇನು ಹೇಳ್ದೆ ನಾನು, ಸಂಸಾರದಲ್ಲಿರಿ, ಸಂಸಾರವನ್ನ ನಿಮ್ಮಲ್ಲಿ ತಗೋಬೇಡಿ. ಜಗತ್ತಲ್ಲಿರಿ, ಜಗತ್ತನ್ನ ನಿಮ್ಮೊಳಗ್ ತಗೋಬೇಡಿ. ಇದಕ್ಕೇನೆ ಇದು ಮುಂಚೆ ಹೇಳಿದ್ದೆ, ಇದಕ್ಕೇನೆ ಜೀವನ್ ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಜೀವಂತವಾಗಿರ್ತೀರಾ, ಜಗತ್ನಲ್ಲಿರ್ತೀರಾ, ಸ್ವತಂತ್ರವಾಗಿರ್ತೀರಾ. ಇವಾಗ ಏನಾಗಿದೆ, ಜಗತ್ನಲ್ಲೂ ಇದ್ದೀರಾ, ಸಂಸಾರದಲ್ಲೂ ಇದ್ದೀರಾ, ಅದ್ರದ್ದೆಲ್ಲ ಆಲೋಚನೆಗಳೆಲ್ಲ ತಲೆ ಮೇಲೆ ಬಂದು ಕೂತಿದೆ. ಅವಾಗ ಹೆಂಗ್ ನೆಮ್ಮದಿಯಾಗಿರೋಕ್ಕಾಗತ್ತೆ ಅಲ್ವಾ? ಸಾಧ್ಯನಾ? ಜೀವನನ ಸೈಕಲ್ ಮೇಲೆ ಕೂತ್ಕೊಂಡು ಬರೀ ಒಂದೇ ಟ್ರ್ಯಾಕ್ ಅಲ್ಲಿ ತುಳಿತಾ ಇದ್ದೀರಾ ಸೈಕಲ್ನ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಬರೀ ಒಂದ್ ಸ್ಟೇಡಿಯಂ ಒಳಗೆ ಸೈಕಲ್ ತುಳಿದಾನೆ ಇದೆ, 400 ಮೀಟರ್ ಸುತ್ತಾನೇ ಇದ್ದೀರಾ. 10 ವರ್ಷ ಶಾಲೆಯಲ್ಲಿ ಸುತ್ತಿದ್ವಿ, ಇನ್ನೊಂದು +2 ಅಲ್ಲೊಂದಿಷ್ಟು, ಮತ್ತೆ ಒಂದ್ 4 ವರ್ಷ ಮತ್ತೆ ಸುತ್ತಿದ್ರಿ. ಆ ಸ್ಟೇಡಿಯಂ ಬಿಟ್ಬಿಟ್ಟು ಹೊರಗೆ ಬನ್ನಿ, ಜಗತ್ತಂತ ಒಂದಿದೆ. ನಿಮ್ಗೆ ಪ್ರಾಕ್ಟೀಸ್ ಅನ್ನೋ ಪದ ಗೊತ್ತು ಅಲ್ವಾ? ಇವಾಗ ನೀವು ಯೋಗಾಭ್ಯಾಸಕ್ಕೆ ಬರ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ. ನನ್ನ ಹತ್ರ ಕಲಿಯೋ ತನಕ ಆದ್ರೆ ಆ ಪದವನ್ನು ಉಪಯೋಗಿಸ್ಬೇಡಿ. ಅಭ್ಯಾಸ ಅನ್ನೋದು ಮೂಲ ಪದ. ದ ಇಂಗ್ಲಿಷ್ ಸಿನೋನಿಮ್ ಆಫ್ ಪ್ರಾಕ್ಟೀಸ್ ಡಸಂಟ್ ಅಪ್ಲೈ ಹಿಯರ್. ಅದನ್ನ ನೀವು ಊಹೆಗೂ ತಗೊಳಕ್ಕಾಗೋದಿಲ್ಲ. ಇವಾಗ ಅಮ್ಮ ಅನ್ನಕ್ಕೂ ಮಾಮ್ ಅನ್ನಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದೇ ರೀತಿ ಅಭ್ಯಾಸ ಅನ್ನೋದಕ್ಕೂ ಪ್ರಾಕ್ಟೀಸ್ ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವಾಗ ನೀವು ಆಸನ ಅಭ್ಯಾಸ ಮಾಡ್ತಾ ಇದ್ದೀರಾ, ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡ್ತಾ ಇದ್ದೀರಾ, ಅಥವಾ ಏನೋ ಯಾವುದೋ ಒಂದು ಯೋಗದ ಸಾಧನೆಯ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಆಸನ ಮಾಡ್ತೀರಾ, ನೀವು ದಿನ ಬರ್ತೀರಾ, ವಾರಕ್ಕೆ ಒಂದು 4 ದಿನ ಅಥವಾ 5 ದಿನ ಬರ್ತೀರಾ, ಅಭ್ಯಾಸ ಮಾಡ್ತೀರಾ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಆಯ್ತು
ನಾನು ಎಲ್ಲಿ ತನಕ ಇದನ್ನು ಮಾಡಬೇಕು ಅಂತ, ಎಷ್ಟು ವರ್ಷಗಳಾಗತ್ತೆ. ಇವಾಗ ಅವರು 13 ವರ್ಷದಿಂದ ಮಾಡ್ತಾ ಇದ್ದಾರೆ ಸಾರಿ 14 ವರ್ಷದಿಂದ ಮಾಡ್ತಾ ಇದ್ದಾರೆ. ಇವಾಗ ಇವಳು ಆಲ್ಮೋಸ್ಟ್ ಒಂದು 6 ತಿಂಗಳಾಯ್ತಾ ಶುರು ಮಾಡಿ, ಅಭ್ಯಾಸ ಮಾಡಕ್ಕೆ ಶುರು ಮಾಡಿ ಒಂದು 6 ತಿಂಗಳಾಯ್ತು. ನೀವು 1 ವರ್ಷ ಆಗ್ತಾ ಬಂತು. ಸೊ ಅಭ್ಯಾಸ ಮಾಡ್ತಾ ಇದ್ದೀರಾ. ಹೇಗೆ ಮಾಡಬೇಕು? ಒಂದು, ನೀವು ಮನೆಯಿಂದ ಬರ್ತೀರಾ, ಇಲ್ಲ ಕೂರ್ತೀರಾ, ನಾನು ಹೇಳೋದೆಲ್ಲ ಒಂದೊಂದೇ ಕೇಳಿಸ್ಕೊತಾ ಹೋಗ್ತೀರಾ ಅಥವಾ ಬರ್ಕೋತೀರಾ, ಮಾಡಕ್ಕೆ ಶುರು ಮಾಡ್ತೀರಾ. ಇದು 1-2 ತಿಂಗಳುಗಳು ಅಥವಾ 1-2 ವಾರಗಳು ಆದರೆ ಏನು ಪ್ರಯೋಜನ ಇಲ್ಲ. ಇವಾಗ ನೀವು ಹುಟ್ಟಾಗಿಂದ ಇಲ್ಲಿವರೆಗೂ ಬರೀ ಒಂದೊತ್ತು ತಿನ್ಕೊಂಬಂದಿದ್ರೆ ಇಷ್ಟು ಗಟ್ಟಿಯಾಗಿರ್ತಾ ಇದ್ರಾ? ಇಲ್ಲ ಸೋಮವಾರ ತಿಂತೀರಾ, ಮಂಗಳವಾರ ರಜಾ ಕೊಟ್ಬಿಡೋಣ, ಬುಧವಾರ ತಿನ್ನೋಣ, ಹಿಂಗೆ ಮಾಡಿದ್ರೆ ಆಗುತ್ತಾ? ಏನಾಗ್ತೀರಾ ಅವಾಗ? ಮ್ಯಾಲ್ ನ್ಯೂಟ್ರಿಷನ್ ಇವಾಗೆಲ್ಲ ಆಗ್ತಾ ಇದೆಯಲ್ವಾ, ಆ ಗಾಜಾನಲ್ಲಿ ಅಲ್ಲಿ ಇಲ್ಲ ಅಲ್ವಾ? ಇವಾಗ ನೀವು ದೇಹಕ್ಕೆ ಎಷ್ಟು ಶ್ರಮ ವಹಿಸಿ ಮುತುವರ್ಜಿ ತಗೊಂಡು ಆಹಾರ ಸೇವನೆ ಮಾಡಿ ದೇಹವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಅಲ್ವಾ? ದಿನಕ್ಕೆ 3 ಹೊತ್ತು ಆಹಾರ ಸೇವನೆ ಆಗುತ್ತೆ, ಪೌಷ್ಟಿಕಾಂಶ ಇರುವಂಥ ಆಹಾರ. ಸುಮ್ಮನೆ ಏನೇನೋ ರೋಡ್ ಸೈಡ್ ಸಿಗೋದೆಲ್ಲ ತಿನ್ನೋದಿಲ್ಲ ನೀವು. ಪ್ರತಿದಿನ ಆಹಾರ ಸೇವನೆ ಆಗ್ತಾ ಹೋಗುತ್ತೆ. ಹುಟ್ಟದಾಗಿಂದ ತಿನ್ಕೊಂಡು ಬಂದಿದ್ದೀರಾ ಅಂದರೆ ದೀರ್ಘಕಾಲ ನೀವು ನಿಲ್ಲಿಸ್ತಿಲ್ಲ. 20 ವರ್ಷ ನಾನು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿದ್ದೀನಪ್ಪ, ಇವಾಗ 21ನೇ ವರ್ಷದಿಂದ ನಾನು ತಿನ್ನೋದು ಬೇಡ ಅಂತ ಬಿಟ್ಬಿಟ್ರಾ? ಮತ್ತೆ ಯೋಗ ಯಾಕೆ 2 ವರ್ಷ ಮಾಡಿದೀನಿ ಸಾಕು, ಜೀವನದಲ್ಲಿ ಮಾಡೋದೇ ಬೇಡ ಅಂತ ಅರ್ಥ ಆಗ್ತಿದೆ ಹೇಳ್ಬಿಟ್ಟು 3 ತಿಂಗಳು ಮಾಡಿದೀನಿ ಸಾಕು, ಅದು ಇರುತ್ತಾ? ಅದು ನಾನು 1 ವರ್ಷದಿಂದ ಸಂಪಾದನೆ ಮಾಡಿದೆ, ಅದನ್ನ ನಾನು ಜೀವನ ಪೂರ್ತಿ ಖರ್ಚು ಮಾಡ್ತೀನಿ ಅಂದ್ರೆ ಹೆಂಗ್ ಅರ್ಥ ಇದೆಯಾ? ಅದ್ರಲ್ಲಿ ನಿರಂತರವಾಗಿ ನೀವು ಮಾಡ್ತಾ ಹೋಗ್ಬೇಕು. ನೀವು ಒಂದಿನ ಬಿಟ್ಬಿಟ್ರೆ ಇವಾಗ ಅರ್ಥ ಇದೆಯಾ ಅದ್ರಲ್ಲಿ? ನಾನು 3ನೇ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದೆ, ನಂಗೆ PUC CET ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಯಾರಾದ್ರೂ ಕೇಳ್ತಾರ? ಯಾರೋ ಲೂಸು ಅನ್ಕೊಂಡು ಕಳಿಸ್ತಾರೆ ಮನೆಗೆ. ಯಾವುದೇ ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ನೀವು ದೀರ್ಘಕಾಲವಾಗಿ ಮಾಡ್ತಾ ಹೋಗ್ಬೇಕು. 20 ವರ್ಷ ಮಾಡ್ಬೇಕಾ, 30 ವರ್ಷ ಮಾಡ್ಬೇಕಾ ಅಂತ ಇಲ್ಲ, ಹೇಳೋದಲ್ಲ ಕಾರಣಗಳು. ದೀರ್ಘಕಾಲವಾಗಿ ಮಾಡಬೇಕು, ನಿರಂತರವಾಗಿ ಮಾಡಬೇಕು. ರಿಪಿಟೇಷನ್ಸು ಇವರೆಲ್ಲ ಹೇಳ್ತಾರೆ ದಿನ ಅದೇ ರೂಟೀನ್ ಇರುತ್ತೆ, ರಿಪಿಟೇಷನ್ಸ್ ಇರುತ್ತೆ, ಬೋರಿಂಗ್ ಆಗುತ್ತೆ ಅಂತ. ಅವ್ರ ಪರ್ಸ್ಪೆಕ್ಟಿವೇ ಸರಿಯಾಗಿಲ್ಲ, ಅವ್ರ ಆಲೋಚನೆನೇ ಸರಿ ಇಲ್ಲ. ಇವಾಗ ರಿಪಿಟೇಷನ್ ಮಾಡೋದ್ರಿಂದ ನಿಮ್ಗೆ ಬೋರ್ಡಮ್ ಅಂತ ಅಲ್ಲ ಬರೋದು, ರಿಪಿಟೇಷನ್ ಮಾಡಿದಾಗಲೇ ಬೆಳವಣಿಗೆ ಆಗೋದು. ಇವಾಗ ನೀವು ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದಿನ ಅನುಸರಿಸ್ತಿಲ್ಲ ಅಂತ ಹೇಳಿದ್ರೆ ಸಾಧನೆಯಲ್ಲಿ ಮುಂದೆ ಹೋಗಕ್ಕಾಗತ್ತಾ? 20 ವರ್ಷ 22 ವರ್ಷ ಹೋಗುದು, 1 ಡಬ್ಬ ಡಿಗ್ರಿ ಬಂತು, ಇಲ್ಲಿ 2 ವರ್ಷನೂ ಅಭ್ಯಾಸ ಮಾಡಿರಲ್ಲ, ಅಯ್ಯೋ ನನ್ಗೇನು ಆಗ್ತಾನೆ ಇಲ್ಲ, ಹೆಂಗಾಗಕ್ ಸಾಧ್ಯ? ದಿಸ್ ಇಸ್ ಅ ಪಾತ್ ಆಫ್ ನಾಲೆಡ್ಜ್. ಇದು ಜ್ಞಾನದ ಒಂದು ಹಾದಿ. ಸೊ ನೀವು ಒಂದು ಹಾದಿಯನ್ನ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ಅನುಸರಿಸೋಕೆ ಶುರು ಮಾಡಿದಾಗ ಮಾಡ್ತಾ ಹೋಗ್ಬೇಕು. ಇವಾಗ 7 ವರ್ಷನ ನಿನಗೆ, 6 ವರ್ಷನ, 10 ವರ್ಷ. ಸೊ ಅಟ್ಲೀಸ್ಟ್ ಒಂದು 20 ವರ್ಷ ಬರೋ ತನಕ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಅದು ಸಾಯೋ ತನಕ ಇರುತ್ತೆ. ಅವಳಿಗೆ ಮಾತ್ರ, ನಿಮ್ಗೆಲ್ಲ ಅಲ್ಲ. ಯಾಕಂದ್ರೆ ಆ ವಯಸ್ಸಲ್ಲಿ ಅಭ್ಯಾಸ ಮಾಡಿದ್ರೆ ಇಟ್ ಸ್ಟೇಸ್ ಫಾರ್ ಎವರ್. ನಿಮ್ಗೆಲ್ಲ ಅಟ್ಲೀಸ್ಟ್ ಒಂದು 15 ವರ್ಷ. ಯಾಕಂದ್ರೆ ದೈಹಿಕವಾಗಿ ಬದಲಾವಣೆ ಆಗ್ಬೇಕು, ಮಾನಸಿಕವಾಗಿ ಬದಲಾವಣೆ ಆಗ್ಬೇಕು, ಆಮೇಲೆ ಬುದ್ಧಿ ಪೂರ್ತಿ ನಿಮ್ ಹಿಡಿತದಲ್ಲಿ ಬರ್ಬೇಕು. ಇವಾಗ ನಿಮ್ ಬುದ್ಧಿ ಎಲ್ಲಾರ ಕೈಯಲ್ಲೂ ಇದೆ, ಎಲ್ಲಾರ ತಲೆಗಳಲ್ಲೂ ಇದೆ. ಸಹಜವಾಗಿ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ, ಅವ್ರುಗಳ ಹಾಗಾಗೋದಿಲ್ಲ. ಪೂರ್ತಿ ಕಾಂಕ್ರೀಟ್ ಆಗಿ ಈ ವಿಷಯಗಳು ಆಳವಾಗಿ ಹೋಗಿ ಕೂತ್ಕೊಂಡ್ರೆ ಯಾರು ನಿಮ್ಮನ್ನ ಅಳ್ಳಾಡ್ಸಕ್ ಆಗೋದಿಲ್ಲ ಅಲ್ವಾ? ಇವಾಗ ನೀವು ಅಷ್ಟೇ ಇಲ್ಲಿ ಕೇಳ್ತೀರಾ, ಇಲ್ಲಿ ಕೇಳಿದ ತಕ್ಷಣ ನೀವು ಡೋರ್ ಬಿಟ್ಟು ಹೋದ್ಮೇಲೆ ನಿಮ್ದೇ ಬೇರೆ ಜಗತ್ತಿರುತ್ತೆ. ನಿತ್ಯ ಅನುಸರಿಸಕ್ ಬಹಳ ಕಷ್ಟ ನಿಮಗೆ. ಇದೇನೆ ಸಾಧನೆ, ಅಭ್ಯಾಸ ಮಾಡೋದಕ್ಕೂ ಪ್ರಾಕ್ಟೀಸ್ ಮಾಡೋಕ್ಕೂ ವ್ಯತ್ಯಾಸ. ಪ್ರಾಕ್ಟೀಸ್ ಅಂತ ಹೇಳಿ ಸುಮ್ಮನೆ ಬರ್ತೀರಾ ಹೋಗ್ತೀರಾ, ಇಲ್ಲ, ಅಭ್ಯಾಸದಲ್ಲಿ ಈ ಗಮನ ಇರುತ್ತೆ ನಿಮ್ಗೆ. ಆಯ್ತು, ನಾನೇನು ಮಾಡ್ತಾ ಇದ್ದೀನಿ, ಬೆಳವಣಿಗೆಗೆ, ನನ್ನ ಉದ್ಧಾರಕ್ಕಾಗಿ ನಾನು ಈ ಸಾಧನೆಯನ್ನು ಮಾಡ್ತಾ ಇದ್ದೀನಿ. 1-2 ದಿನ ಮಾಡಿದ್ರೆ, 1-2 ವರ್ಷ ಮಾಡಿದ್ರೆ, 10 ವರ್ಷ 15 ವರ್ಷ
ಸಾಧನೆ ಮಾಡಿದ್ರೇನೆ ಏನೂ ಸಿಗೋದಿಲ್ಲ. ಈ ರಾಮಕೃಷ್ಣ ಪರಮಹಂಸರು ಗುರುಗಳೊಬ್ರು ಇದ್ದಾರೆ, ತೋತಾಪುರಿ ಅಂತ, ಆಯ್ತಾ. ನಿರ್ವಿಕಲ್ಪ ಸಮಾಧಿ ಅಂತ ಒಂದು ಸ್ಥಿತಿ ಬರುತ್ತೆ ಸಮಾಧಿನೆಲ್ಲ, ಆಯ್ತಾ. ಆ ನಿರ್ವಿಕಲ್ಪ ಸಮಾಧಿಯನ್ನ ಮುಟ್ಟೋದಕ್ಕೆ 35-40 ವರ್ಷ ಸಾಧನೆ ಮಾಡಿದ್ರು ರಾಮಕೃಷ್ಣ ಪರಮಹಂಸರು ಗುರುಗಳು. ಅದ್ ನಾನು ಆಮೇಲೆ ಹೇಳ್ತೀನಿ ಇನ್ನೊಂದ್ಸತಿ ಯಾವಾಗಾದ್ರೂ ಕತೆ. 35-40 ವರ್ಷ ನೀವ್ ಏನ್ ಸಾಧನೆ ಮಾಡಿದೀರಾ ಹೇಳಿ, ಅಲ್ವಾ? ಇವಾಗ ನಾನು ಇವ್ರದ್ದು ಏನಕ್ಕೆ ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ರೆ, ದೀರ್ಘಕಾಲ ಎಷ್ಟು ದಿನ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಅವಶ್ಯಕತೆನೇ ಕಾಣಬಾರ್ದು. ಯಾವ ರೀತಿ ನೀವು ಊಟ ತಿನ್ಬೇಕಂತ ಹೇಳಿದ್ರೆ, ನೀವು ಒಂದ್ಸತಿ ಊಟ ಮಾಡಿದ್ರೆ ಜೀವನ ಪೂರ್ತಿ ಊಟ ಮಾಡೋ ಅವಶ್ಯಕತೆನೇ ಕಾಣಬಾರ್ದು. ಆತರ ಏನಾದ್ರು ಆಹಾರ ಇದೆಯಲ್ಲ, ಸಂಜೀವಿನಿ, ಅಮೃತ, ಅಲ್ವಾ? ಇದೆಯಾ ಆತರ ಆಹಾರ ಇದೆಯಾ ಯಾವ್ದಾದ್ರು? ಇವತ್ತು ತಿನ್ಬಿಡ್ತೀನಪ್ಪ, ಆಯ್ತು ಇವಾಗ ಊಟನೇ ತಗೊಳ್ಳಿ. ಏನಾದ್ರು ತಿಂದ್ರೆ ಇನ್ ಬದುಕಿರೋ ತನಕ ನಿಮ್ಗೆ ಹಸಿವಾಗ್ಬಾರ್ದು. ಇದೆಯಾ ಆತರ ಏನಾದ್ರು? ಮತ್ತೆ ಒಂದು ಪುಸ್ತಕ ಇದೆ, ಆಟೋಬಯೋಗ್ರಫಿ ಆಫ್ ಅ ಯೋಗಿ ಅಂತ, ಆಯ್ತಾ, ಪರಮಹಂಸ ಯೋಗಾನಂದ ಅವ್ರದ್ದು. ಅದ್ರಲ್ಲಿ ಒಂದು ಮಹಿಳೆಯ ಕತೆ ಹೇಳ್ತಾರೆ, ಆಯ್ತಾ. ಅದ್ರಲ್ಲಿ ಅವಳು, ಪೂರ್ತಿ ಹೇಳಕ್ ಹೋಗಲ್ಲ, ಏನೇನೋ ಘಟನೆಗಳೆಲ್ಲ ಆಗಿ ಒಂದ್ ಸ್ಥಿತಿಗೆ ಬರ್ತಾಳೆ, ಆಯ್ತಾ. ಆಕೆ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾಳೆ, ನನಗಿನ್ಯಾವತ್ತು ಹಸಿವು ಅನ್ನೋದು ನನಗೆ ಬರಲೇಬಾರ್ದು, ನಾನು ಏನೋ ಆಹಾರ ಸೇವನೆ ಮಾಡೋ ಪರಿಸ್ಥಿತಿಗೆ ನನಗೆ ಕರ್ಕೊಂಡು ಹೋಗ್ಬೇಡ ಅಂತ. ಆ ಮಹಿಳೆಯ ಭಾವನೆ ಎಷ್ಟು ತೀವ್ರವಾಗಿರುತ್ತೆ ಅಂತ ಹೇಳಿದ್ರೆ, ಭಗವಂತ ಬಂದು ಅವಳಿಗೆ ಆಶೀರ್ವಾದ ಮಾಡ್ತಾನೆ, ಆ ವರ ಕೊಡ್ತಾನೆ. ಅವಳು ಆ ಸಮಯದಿಂದ ಸಾಯೋ ತನಕ ಅವಳು ಏನು ಆಹಾರ ಸೇವನೆ ಮಾಡೋದೇ ಇಲ್ಲ. ಇದು ನಿಜವಾದ ಕತೆ. ಇದು ನೀವು ಆ ಪುಸ್ತಕ ಓದ್ದಾಗ ನಿಮ್ಗೆ ಗೊತ್ತಾಗತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಓದಿದ್ದೀನಿ. ಆಮೇಲೆ ಅವ್ರು ಎಲ್ಲಿದ್ರು, ಹೆಂಗ್ ಅನ್ಸರಿಸಿದ್ರು, ಅವ್ರ ಜಾಗಕ್ಕೂ ಹೋಗಿ ನೋಡ್ಬೋದು ನೀವು. ಅವ್ರು ಇವಾಗಿಲ್ಲ, ನೀವು ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ ಈ ಪುಸ್ತಕ ಓದಿ, ಆಟೋಬಯೋಗ್ರಫಿ ಅಂತ ಯೋಗಿ ಅಂತ, ಆಟೋಬಯೋಗ್ರಫಿ ಆಫ್ ಅ ಯೋಗಿ. ಅದ್ರಲ್ಲಿ ಅವರೆಲ್ಲ ಎಷ್ಟೊಂದು ಈ ತರ ಸಾಧಕರನ್ನೆಲ್ಲ ಹೇಳ್ತಾರೆ. ನೆಮ್ಮದಿಯಾಗಿ ಇದ್ರು, ಆರೋಗ್ಯವಾಗಿ ಇದ್ರು ಅವರು. ಸೊ ನೀವೇನಾದ್ರೂ ಅಭ್ಯಾಸ ಮಾಡ್ತೀರ ಅಂತ ಹೇಳಿದ್ರೆ ವರ್ಷಾನುಗಟ್ಲೆ ಅಭ್ಯಾಸ ಮಾಡ್ಬೇಕು. ಇವಾಗ ನಿಮ್ ದೇಹದಲ್ಲಿ ಶಕ್ತಿ ಏನ್ ಬಂದಿದೆ ಅಲ್ವಾ, ಇದು ನಿನ್ನೆ ಮೊನ್ನೆ ಹುಟ್ಟಿರೋ ಮಗುಗಿರುತ್ತೆ ಶಕ್ತಿ. ಮತ್ತೆ ಆಹಾರ ಸೇವನೆ ಮಾಡಿದ್ರಿ, ಜ್ಞಾನ ಸೇವನೆ ಮಾಡಿದ್ರಿ, ಅದಾದ್ಮೇಲೆ ಇವಾಗ ಯೋಗ ಸಾಧನೆಗೆ ಬಂದಿದ್ದೀರಾ ಅಂದ್ರೆ ಏನೋ ಕೊರತೆ ಇದೆ ಅಂತ. ನೀವ್ ಎಲ್ಲಿ ತನಕ ಏನಾದ್ರು ಅಭ್ಯಾಸ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೇನು ಅವಶ್ಯಕತೆನೆ ಕಾಣ್ಬಾರ್ದದು. ಇದನ್ನೇ ಓದೋದಕ್ಕೂ ಅಳವಡಿಸ್ಕೊಳ್ಳಿ. ಎಲ್ಲಿ ತನಕ ಓದ್ಬೇಕು, ನಿಮ್ಗೆ ಯಾವ್ದು ಪುಸ್ತಕದ ನಾಲೆಜ್ ನಿಮ್ಗೆ ಅವಶ್ಯಕತೆನೇ ಇದೆ ಅಂತ ಅನಿಸ್ಬಾರ್ದು ನಿಮ್ಗೆ. ನನಗೆ ಬೇಡವೇ ಬೇಡ ಬುಕ್ ನಾಲೆಜು ಅನ್ಸಿದ್ಯಾ ಆ ಥರ ಯಾವತ್ತಾದ್ರೂ? ಎಲ್ಲ ಜಗತ್ತಲ್ಲಿರೋ ವಿಷಯ ಎಲ್ಲ ತಿಳ್ಕೊಂಡ್ಮೇಲೆ ತಾನೇ ಆಗೋದದು. ಏನಕ್ಕೆ ಪುಸ್ತಕಗಳನ್ನು ಓದಬೇಕು? ವಿಷಯಗಳನ್ನು ತಿಳಿಬೇಕು. 2 ಬುಕ್ ಓದ್ದೆ ಈ ವರ್ಷ ಅಷ್ಟೇ, ಮುಗೀತು ಕತೆ. ಇನ್ನು ಒಂದು 20 ವರ್ಷ ಆದ್ಮೇಲೆ ಇನ್ನೊಂದು ಪುಸ್ತಕ ಓದೋದು. ಇನ್ನು ಹೇಳ್ತಾ ಇದ್ದೆ ನಾನು, ಹೋದ್ವಾರ ಹೇಳಿದ್ದೆ, 1 ವರ್ಷಕ್ಕೆ 100 ಪುಸ್ತಕ ಓದ್ತೀರಾ ಅಂದ್ರೆ 100 ಪುಸ್ತಕ ಓದಿ ಮುಗಿಸ್ಬೇಕು. ಆಮೇಲೆ ಓದಾದ ನಂತರ ಅದನ್ನ ಅಳವಡಿಸ್ಕೋಬೇಕು. ಎಷ್ಟು ಬುಕ್ ಓದಿದ್ರಿ ಹೋದ್ ವರ್ಷ? ನಾನು 16 ಮುಗೀತು ನಂದು. ನಾನು 50 ಹಾಕಿದ್ದೆ, 16 ಮುಗಿಸ್ದೆ. ನೀವೆಲ್ಲ ಮಾಡ್ಲೇಬೇಕು. ಅದು ನಿಜವಾದ, ಯಾಕಂದ್ರೆ ನಿಮ್ಗೆ ವಿಷಯಗಳು ತಿಳಿದಾಗ ನಿಮ್ಗೆ ಆ ಸ್ವತಂತ್ರದ ಅನುಭವ ಆಗೋದು. ಇಲ್ಲ ಅಂದ್ರೆ ನಿಮ್ಗೆ ಹಳೇ ವಿಷಯಗಳನ್ನೇ ತಿಳ್ಕೊಂಡಿದ್ದು ಅದರಿಂದಾನೇ ನಿಮ್ಗೆ ನೆಮ್ಮದಿ ಸಿಗತ್ತೆ ಅಂದ್ರೆ ಖಂಡಿತ ಇಲ್ಲ. ಆ ಸಮಯ ಹೊರಟೋಯ್ತು, ನೀವು ಮುಂದೆ ಬಂದಿದ್ದೀರಾ. ಹೊಸ ವಿಷಯಗಳು ತಿಳಿಲೇಬೇಕಲ್ವಾ? ಇಲ್ಲ ಅಂದ್ರೆ ಹಳೆ ವಿಷಯಗಳನ್ನೇ ಹೊಸ ಭಾವದಲ್ಲಿ ಯಾರು ಹೇಳ್ತಾರೆ ಅವ್ರ ಹತ್ರ ಕೇಳಿಸ್ಕೋಬೇಕು. ಬಹಳ ಬಹಳ ಮುಖ್ಯ. ಏನಕ್ಕೆ ನೀವು ಇಷ್ಟು ನಿರಂತರವಾಗಿ ಅಭ್ಯಾಸ ಮಾಡಬೇಕು, ದೀರ್ಘಕಾಲವಾಗಿ ಅಭ್ಯಾಸ ಮಾಡಬೇಕು ಅಂದ್ರೆ, ನೀವು ಮಾಡ್ತಾ ಇರೋ ಅಭ್ಯಾಸ ದೃಢವಾಗಿ ನಿಮ್ಮಲ್ಲಿ ಕೂರ್ಬೇಕು. ಅಂದ್ರೆ ದೃಢತೆ, ಒಂದು ಉದಾಹರಣೆ ಕೊಡ್ತೀನಿ. ಆರೋಗ್ಯವಾಗಿ ತಿನ್ಬೇಕು ಅಂತ ಒಂದು ಯೋಜನೆ ಹಾಕ್ತೀರಾ ನೀವು. ಒಂದು 10 ವರ್ಷ ಇರೋ ಗಲೀಜೆಲ್ಲ ತಿಂದಿರ್ತೀರಾ ಅಂತ ಅನ್ಕೊಳ್ಳಿ. ಅಥವಾ ಸರಿಯಾದ ಸಮಯಕ್ಕೆ ನೀವು ಆಹಾರ ಸೇವನೆ ಮಾಡಲ್ಲ. ಬೆಳಗ್ಗೆ ಯಾವಾಗ್ಲೂ ತಿಂಡಿ ತಿನ್ನೋದು, ಮಧ್ಯಾಹ್ನ ಯಾವಾಗ್ಲೂ ಊಟ ಮಾಡ್ತೀರಾ, ರಾತ್ರಿ ಯಾವಾಗ್ಲೂ ಊಟ ಮಾಡ್ತೀರಾ. 10 ವರ್ಷ ಹಿಂಗೆ ಅನುಸರಿಸ್ಬಿಟ್ಟು 11ನೇ ವರ್ಷ ನೀವು ಶುರು ಮಾಡ್ತೀರಾ, ಇಲ್ಲ ನಾನು ಇವತ್ತಿಂದ ಕರೆಕ್ಟ್ ಟೈಮ್ ತಿನ್ನೋಕೆ ಶುರು ಮಾಡ್ತೀನಿ ಅಂತ. ಆಗುತ್ತಾ ಅದು? ಪ್ರತಿದಿನ 10 ವರ್ಷ ಆಗಿಲ್ದೇ ಇರೋದು 11ನೇ ವರ್ಷದಿಂದ ಮೊದಲನೇ ದಿನ ಇನ್ ಜೀವಮಾನದಲ್ಲಿ ನಾನು ಮಾಡೋದೇ ಇಲ್ಲ ಅಂತ ನೀವು ತಲೆಗೆ ಹಾಕೊಂಡ್ರೆ ಸಾಧ್ಯನೇ ಇಲ್ಲ.
ಯಾಕಂದ್ರೆ ದೃಢತೆ, ದ ಫರ್ಮ್ನೆಸ್ ಇರಲ್ಲ ನಿಮ್ಗೆ. ಇವಾಗ ಉದಾಹರಣೆಗೆ ನೀವು ಬರ್ತೀರಾ, ದಿನ ನಾನು ಸೂರ್ಯ ನಮಸ್ಕಾರ ಮಾಡಿಸ್ತೀನಿ, 25 ಅಥವಾ 13 ಎಷ್ಟಾದ್ರು. ಅಯ್ಯೋ ದಿನ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ದಿನ ನೀರ್ ಕುಡಿಯಲ್ವಾ? ದಿನ ಅನ್ನ ಸಾರೆಲ್ಲ ತಿನ್ನೋದಿಲ್ವಾ? ದೃಢತೆ, ಸ್ಟೆಬಿಲಿಟಿ ಯಾವಾಗ ಬರುತ್ತೆ? ಕಂಟಿನ್ಯೂಸ್ ಆಗಿ ರಿಪಿಟೇಷನ್ಸ್ ಮಾಡ್ತಾ ಹೋದಾಗ. ನೀವು ರಿಪಿಟೇಷನ್ಸೇ ಮಾಡಲಿಲ್ಲ, ಓದಿದ್ದನ್ನೇ ಓದಿಲ್ಲ, ಮಾಡೋ ಕೆಲಸಗಳನ್ನೇ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹೊಸ ಕೆಲಸಗಳು ಮಾಡಬೇಕು ಅಂತ ಸ್ಫೂರ್ತಿ ಎಲ್ಲಿ ಬರುತ್ತೆ? ಧೈರ್ಯ ಎಲ್ಲಿ ಬರುತ್ತೆ? ಇವಾಗ ನಿಮ್ಗಳಲ್ಲೂ ಇದೆ ಅಲ್ವಾ, ಆಯ್ತು ಏನೋ ಹೊಸದ್ ಮಾಡಬೇಕು, ಹೊಸ ಅನುಭವಗಳಾಗಬೇಕು. ಅದು ಏನಕ್ಕೆ ಆಗ್ತಾ ಇರಲ್ಲ ಅಂತ ಹೇಳಿದ್ರೆ ನೀವು ಮಾಡೋದನ್ನ ಸರಿಯಾಗಿ ಮಾಡ್ತಾ ಇರಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ನೀವು ಬೇಕಾದ್ರೆ ಅದನ್ನ ಗಮನ ಕೊಟ್ಬಿಟ್ಟು ನೋಡಿ. ನೀವು ಏನು ಮಾಡ್ತಾ ಇರ್ತೀರಾ ಅದರಲ್ಲೇ ಪೂರ್ತಿ ಮೇಲ್ ಹಂತಕ್ಕೆ ಹೋಗಿರಲ್ಲ. ನೀವು ಅಲ್ಲೇ ಕಚ್ಕೊಂಡಿದ್ದೀನಿ ಅಂತ ಅನ್ಸಕ್ ಶುರುವಾಗತ್ತೆ. ಅದನ್ನ ಮುಗಿಸಿ ತಾನಾಗ್ತಾನೆ ಮುಂದಿನ ಹಂತಕ್ಕೆ ಹೋಗ್ತೀರಾ. ನೀವು ಕೇಳೋ ಅವಶ್ಯಕತೆನೂ ಇಲ್ಲ. ನೀವು ಅದ್ರಲ್ಲಿ ಎಷ್ಟು ಸ್ಟೇಬಲ್ ಆಗಿರ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅನ್ಸುತ್ತೆ, ಆಯ್ತು ಸಾಕು ಇವಾಗ ಇದು ಬಿಟ್ಬಿಟ್ಟು ಬೇರೆ ಮಾಡೋಣ. ಇವಾಗ ನಾನು ಹೆಂಗೆ, ಇವಾಗ ಮ್ಯಾಂಡೇಟ್ರಿ ಯಾರು ಬರ್ಲಿ ವಾರಕ್ಕೆ 1 ದಿನ ಇದು ಮಾಡೇ ಮಾಡ್ತೀವಿ. ಯಾಕೆ? ನಾನು ದೃಢವಾಗಿದ್ದೀನಿ ಇವಾಗ. ಇಲ್ಲ, ಈ ವಿಷಯ ತಿಳಿಸೋದು ನನ್ನ ಕರ್ತವ್ಯ. ಸೊ ನನ್ನಲ್ಲಿ ದೃಢತೆ ಇರಬೇಕು. ಇವಾಗ ನೀವು ಬಂದು ಕೂತಿದ್ರೆ ನಿಮ್ಮಲ್ಲಿ ದೃಢತೆ ಇರಬೇಕು. ಎಲ್ಲಿಂದ ಬರುತ್ತೆ ಅದು? ಅಭ್ಯಾಸದಿಂದ. ಮಾಡ್ತೀರಾ, ಬೀಳ್ತೀರಾ, ಮಾಡ್ತೀರಾ, ಬೀಳ್ತೀರಾ, ಬಿದ್ದು ಎದೋಳ್ತೀರಾ, ಮತ್ತೆ ಅನುಸರಿಸ್ತಾ ಬರ್ತೀರಾ. ಇದು ಅಭ್ಯಾಸ. ಪ್ರಾಕ್ಟೀಸ್ ಅಂದರೆ ಹಿಂಗಲ್ಲ. ಪ್ರಾಕ್ಟೀಸ್ ಅಂದರೆ ಸುಮ್ಮನೆ ಏನೋ ಒಂದು ಗೀಚ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ ಅಷ್ಟೇ. ದೀರ್ಘಕಾಲವಾಗಿ ಮಾಡ್ಕೋತಾ ಹೋಗ್ಬೇಕು. ನಿಮ್ಗೆ ಎಲ್ಲಿವರೆಗೂ ಉಸಿರು ನಿಮ್ಮ ದೇಹದಲ್ಲಿ ಅನುಭವ ಆಗುತ್ತೆ ಅಲ್ಲಿವರೆಗೂ ಅಭ್ಯಾಸವನ್ನು ಅನುಸರಿಸ್ತಾ ಹೋಗ್ಬೇಕು. ಇವಾಗ ನೀವೇ ನೋಡಿ, ಯಾರಾದ್ರೂ ಏನು ಕೆಲಸ ಮಾಡ್ದೇನೆ ಸುಮ್ಮನೆ ಇರೋಕ್ಕಾಗತ್ತಾ? ಏನಾದ್ರೂ ಒಂದು ಮಾಡ್ಲೇಬೇಕು. ನಡೆಯೋದು ಒಂದು ಕೆಲಸನೇ, ಕಣ್ಬಿಟ್ಟು ನೋಡೋದು ಒಂದು ಕೆಲಸನೇ ಅಲ್ವಾ? ಕೆಲಸ ಬೆವರ್ಸೇ ಸುರಿಸಿ ಮಾಡ್ಬೇಕಂತ ಏನಿಲ್ಲ. ಕೂಲಿ ಕೆಲಸ ಮಾಡಿದ್ರೆ ಕೆಲಸ ಅಂತ ಎಲ್ಲನೂ ಅದ್ರದ್ದೇ ಆದ ಮಾನಸಿಕ ಶಕ್ತಿ ಬೇಕಾಗಿರುತ್ತೆ. ಓದಕ್ಕೂ ಶಕ್ತಿ ಬೇಕು, ತಿನ್ನೋದಕ್ಕೂ ಶಕ್ತಿ ಬೇಕು. ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತ ಹೇಳಿದ್ರೆ ಕೈ ಹಿಂಗ್ ಹೋಗುತ್ತಾ ಊಟಕ್ಕೆ? ಇಲ್ಲ. ಇವಾಗ ನೀವೇ ನೋಡಿ, ಉದಾಹರಣೆಗೆ ಇವಾಗ ಏನೋ ಊಟ ಮಾಡ್ತೀವಿ ನಾವು ಆರಾಮಾಗಿ ಕಲ್ಸ್ಕೊಂಡು ಅನ್ನ ಎಲ್ಲ. ನಾವು ಚಿಕ್ಕ ಮಕ್ಳಿದ್ದಾಗ ಏನೋ ಅಷ್ಟು ಸುಲಭವಾಗಿ ಅನ್ನ ಎಲ್ಲ ಕಲ್ಸ್ಕೊಂಡು ತಿಂತ್ವಾ? ಎಷ್ಟು ಚೆಲ್ಲಿದ್ವಿ, ಸ್ಪೂನಲ್ಲಿ ತಿಂದ್ವಿ, ಅಮ್ಮ ತಿನ್ಸಿದ್ರು, ಅಪ್ಪ ತಿನ್ಸಿದ್ರು. ಇವಾಗ ಯಾರ ಅವಶ್ಯಕತೆನೂ ಇಲ್ಲ. ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ಹಿಂಗ್ ಬಾಯಿ ಹಾಕೋತಾ ಇರ್ತೀವಿ. ಇವಾಗ ಇನ್ನ ಬಂದಿದೆ ಅವಳು ಟಿವಿ ನೋಡೋದು, ಇಲ್ಲೇನೋ ಕೇಳಿಸ್ಕೊಳ್ಳೋದೇನೋ, ನೋಡೋದೇನೋ, ಬಾಯಿಗೆ ಹೋಗ್ತಾ ಇರೋದೇನೋ, ತಲೆ ಒಳಗೆ ಏನು ಹೆಂಗ್ ಒಂದಕ್ಕೊಂದು ಅರ್ಥನೇ ಇಲ್ಲ ಅಲ್ಲಿ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಆಹಾರ ಸೇವನೆ ಮಾಡ್ಬೇಕಾದ್ರೆ ಆಹಾರ ಏನ್ ಸೇವನೆ ಮಾಡ್ತಿದ್ರೆ ಅದ್ರ ಕಡೆ ಗಮನ ಇರ್ಬೇಕು. ಮಾತಾಡ್ತೀರಾ, ನೋಡ್ತೀರಾ, ಕೇಳಿಸ್ಕೋತೀರಾ, ಇದು ತಿನ್ನೋದ್ರ ಕಡೆ ಗಮನ ಎಲ್ಲಿದೆ? ಹಿಂಗ್ ತಿನ್ನೋದ್ರ ಅರ್ಥ ಇದೆಯಾ? ಏನು ಗೊತ್ತಿರಲ್ಲ. ಅಂದ್ರೆ ನೀವ್ ಸರಿಯಾಗಿ ತಿನ್ನೋ ಅಭ್ಯಾಸನೂ ಬೆಳೆಸ್ಕೊಂಡಿಲ್ಲ ಅಂತ ಆಯ್ತು. ತಿನ್ನಕ್ಕೆ ಬರಲ್ಲ ಲೈಫಲ್ಲಿ. ಇನ್ನೊಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂಗಾಗತ್ತೆ. ಒಂದು ಉದಾಹರಣೆ ಕೊಡ್ತೀನಿ ಅಂತ. ಇವಾಗ ಎಲ್ಲರೂ ಆಹಾರ ಸೇವನೆ ಮಾಡ್ತೀರಾ, ನಿಮಗ್ ಹೊಟ್ಟೆ ತುಂಬಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ನಿಮ್ಗೆ ಹೊಟ್ಟೆ ತುಂಬಿದೆ, ನಿಮ್ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ತಿಂದಿದ್ದೀರಾ ಅಂತ ಹೇಳಿದ್ರೆ, ನೀವಿಲ್ಲಿ ಬಾಯಿಗೆ ಏನಾದ್ರೂ ಅನ್ನನೋ ಅಥವಾ ಏನೋ ತಿಂದ್ರೆ ಅಗಿತೀರಾ. ಅಗಿಬೇಕಾದ್ರೆ ಇಲ್ಲಿ ನಾಲ್ಗೆ ಕೆಳಗಡೆ 2 ಚಿಕ್ಕ ಚಿಕ್ಕ ಹೋಲ್ಗಳಿದೆ, ಹೋಗಿ ನೋಡ್ಕೊ. ಅಲ್ಲಿಂದ ಸಲೈವ ಬರುತ್ತೆ, ಜಸ್ಟ್ ಬಿಲೋ ದ ಲಿಪ್ಸ್, ಟಂಗ್. ನಿಮ್ ಹೊಟ್ಟೆ ತುಂಬಿತು ಅಂತ ಹೇಳಿದ್ರೆ ಅಲ್ಲಿ ಸಲೈವ ಬರೋದು ನಿಂತೋಗುತ್ತೆ. ಇದು ಹಠಯೋಗ ಪ್ರದೀಪಿಕೆಯಲ್ಲೂ ಇದೆ. ಇವಾಗ ನೀವು ಏನೋ ತಿಂತೀರಾ ಅಂತ ಹೇಳಿದ್ರೆ ಅಗೀತಾ ಇದ್ರೆ ಸಲೈವ ಮಿಕ್ಸ್ ಆಗತ್ತೆ ಅಲ್ವಾ? ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ಅದ್ ನಿಂತೋಗುತ್ತೆ. ಇದು ಗೊತ್ತಿತ್ತಾ ನಿಮ್ಗೆ? ನೋಡಿ, ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ. ಮನೆಗೆ ಹೋಗಿ ನೋಡ್ಕೊಳ್ಳಿ ಕನ್ನಡಿಲಿ, ಈಗ ನಾಲ್ಗೆ ಮೇಲ್ ಮಾಡಿ ನೋಡಿ, ಇಲ್ಲಿ 2 ಚಿಕ್ಕ ಚಿಕ್ಕ ತೂತುಗಳಿದೆ, ಅಲ್ಲಿಂದ ಸಲೈವ ಬರ್ತಾ ಇರುತ್ತೆ. ದಿಸ್ ಇಸ್ ವಾಟ್ ಕೀಪ್ಸ್ ಯುವರ್ ಮೌತ್, ದ ಎಂಟೈರ್ ಇನ್ನರ್ ಮೌತ್ ಹೈಡ್ರೇಟೆಡ್. ಇವಾಗ ನಾಲ್ಗೆ ಒಣಗೋಯ್ತು, ಬಾಯಿ ಒಣಗೋಯ್ತು ಅಂತ ಹೇಳ್ತಾರೆ ಗೊತ್ತಾ?
ನೀವು ಸರಿಯಾಗಿ ಗಮನಿಸಿದ್ರೆ ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ಒಣಗಕ್ಕೆ ಶುರುವಾಗತ್ತೆ. ಇದು ಆಟೋಮ್ಯಾಟಿಕ್ ಪ್ರಾಸೆಸ್ ನಿಮ್ ದೇಹದ್ದು. ಇದ್ರ ಕಡೆನೂ ಗಮನ ಇಲ್ಲ. ನಾನು ಅದೇ ಹೇಳ್ತಾ ಇರೋದು, ಅವ್ರಿಗೆ ನಿಮ್ಗೆ ತಿನ್ನಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇದೀನಲ್ವಾ. ನೀವ್ ಹೋಗಿ ನೋಡ್ಕೊಳ್ಳಿ. ಇವತ್ತು ನೀವ್ ಕನ್ನಡಿಲಿ ಹೌದು, ಇವಾಗ ನಿಮ್ದು ನೀವ್ ಇನ್ನೊಂದು ಹೇಳ್ತಾರೆ ಗೊತ್ತಾ, ಊಟ ಮಾಡ್ಬೇಕಾದ್ರೆ ನೀರ್ ಕುಡಿಬೇಡಿ ಅಂತ. ಏನಕ್ಕೆ? ಅಲ್ಲಿಂದಾನೇ ಬರ್ತಾ ಇದೆ ಎಲ್ಲ. ಆಮೇಲೆ ಊಟ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನೀರ್ ಕುಡೀರಿ ಅಂತ ಹೇಳ್ತಾರೆ. ಯಾಕೆ? ಎಲ್ಲ ಒಣಗಿರುತ್ತೆ, ನೀರ್ ಕುಡೀರಿ, ಅವಾಗ ಏನೇನ್ ರೆಸಿಡ್ಯೂಸ್ ಇರುತ್ತೆ ಹಲ್ಲುಗಳ ಮಧ್ಯೆ ಎಲ್ಲ ಅದು ಒಳಗೆ ಹೋಗುತ್ತೆ ಅನ್ನೋ ಒಂದ್ ಪದ್ಧತಿ ಇರೋದು. ಆಮೇಲೆ ಮುಂಚೆ ಇವಾಗೆಲ್ಲ ನೇರವಾಗಿ ಅನ್ನ ತಿಂತಾರೆ. ನಮ್ದು ಹಂಗಿಲ್ಲ, ಕರ್ನಾಟಕದಲ್ಲಿ ಹಂಗಲ್ಲ. ಇದು ಮೊದ್ಲು ಮುದ್ದೆ, ಅನ್ನ, ಪಲ್ಯ, ಅದಾದ್ಮೇಲೆ ಕಾರ್ಬೋಹೈಡ್ರೇಟ್ಸ್ ಹೋಗ್ತಾ ಇತ್ತು, ಅದಾದ್ಮೇಲೆ ಕೊನೆಗೆ ಮಜ್ಜಿಗೆ ಕುಡಿತದೆ. ಇದೆಲ್ಲ ಸುಮ್ಮನೆ ಮಾಡಿರೋ ಪದ್ಧತಿಗಳಲ್ಲ. ಎಲ್ಲ ಬಹಳ ಅರ್ಥ ಇದೆ ಆಹಾರದ ಬಗ್ಗೆ. ಆಮೇಲೆ ಹೇಳೋಣ, ಟಾಪಿಕ್ ಆಮೇಲೆ ಬೇರೆ ಕಡೆ ಹೊಟ್ಟೋಗುತ್ತೆ. ಅದು ಇದನ್ನ ತಿಳ್ಕೊಳ್ಳಿ, ಇದನ್ನ ಗಮನಿಸ್ತಾ ಇವತ್ತು ಹೋಗಿ ನೋಡ್ಕೊಳ್ಳಿ. ಅಯ್ಯೋ ನಾಲ್ಗಿನ ಹಿಂಗ್ ಬೇರೆ ಇದೆಯಾ ಅಂತ ಗೊತ್ತಾಗುತ್ತೆ ನಿಮ್ಗೆ ಅವಾಗ. ಸತ್ಯವಾಗ್ಲೂ ಹೇಳ್ತೀನಿ, ಗಮನ ಕೊಡಿ. ಅವಾಗ ನಿಮಗೆ ಗೊತ್ತಾಗತ್ತೆ ಸಿಗ್ನಲ್ಸ್. ಆಯ್ತು ನಂಗೆ ಹೊಟ್ಟೆ ತುಂಬಿದೆ ಅಂತ. ನಿಲ್ಸಿ ಅಲ್ಲಿಗೆ. ನಾವು ಹೈಸ್ಕೂಲಲ್ಲೂ 2 ಚಪಾತಿ ತಿಂತಾರೆ, ಇವಾಗಲೂ 2 ಚಪಾತಿನೇ ತಿಂತಾ ಇರೋದು ನಾನು. ಯಾಕೆ? ಅವಶ್ಯಕತೆ ಇರೋದು ಅಷ್ಟೇ ದೇಹಕ್ಕೆ. ಒಂದಿಷ್ಟಿಷ್ಟು ತಿಂದು ಗಜಗಳ ಹೆಂಗಿದ್ರೆ ಏನ್ ಪ್ರಯೋಜನ? ನಿಜವಾಗ್ಲೂ ಬೆಳವಣಿಗೆ ಆಗ್ಬೇಕಿದ್ರೆ ಇಲ್ಲಿ ಎಲ್ಲರೂ ದೇಹ ಬೆಳೆಸಿರುತ್ತೆ. ಬುದ್ಧಿ ಅಂತೂ ಏನ್ ಹೇಳಕ್ಕೂ ನಂಗೆ ಟಾಕ್ ಅಬೌಟ್. ನೀವೇನಾದ್ರು ಅಭ್ಯಾಸ ಮಾಡ್ತೀರಾ ಅಂದ್ರೆ ಇಷ್ಟು ನಿರಂತರವಾಗಿ ಮಾಡ್ಬೇಕು. ತಿನ್ನೋದು ಒಂದು ಕಲೆ ಇವಾಗ. ಯಾಕೆ? ಅದು ತಿನ್ನೋ ಕಾರಣನೂ ಮರ್ತೋಗಿದ್ದೀರಾ, ಹೆಂಗ್ ತಿನ್ಬೇಕಂತಾನು ಗೊತ್ತಿಲ್ಲ ಅಲ್ವಾ? ನೋಡಿ ಎಷ್ಟು ವರ್ಷದ ತಿಂತಾ ಇದ್ದೀರಾ, ಹೆಂಗ್ ಹೊಟ್ಟೆ ತುಂಬಿದೆ ಅಂತ ಏನ್ ಸೈನು ಅಂತಾನು ಗೊತ್ತಿಲ್ಲ ನಮ್ಗೆ, ಹೆಂಗ್ ಕಂಡುಹಿಡಿಯೋದು ಅಂತ. ಯಾಕಂದ್ರೆ ಯಾರು ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಪೂರ್ವಿಕರಿಗೆ ಸಹಜವಾಗಿ ಬಂದಿತ್ತು. ಇವಾಗೆಲ್ಲ ಬದಲಾವಣೆಗಳಾಗಿದೆ, ಆದ್ರಿಂದ ನಿಮ್ಗೆ ಐ ಹ್ಯಾವ್ ಟು ರೀಕಿಂಡಲ್ ದಿಸ್ ನಾಲೆಡ್ಜ್. ಇವಾಗ ನೀವು ಆಯ್ತು ಏನೋ ಅಭ್ಯಾಸ ಮಾಡ್ತೀರಾ. ಇವಾಗ ನೀವು ಎಲ್ಲ ಯೋಗಾಭ್ಯಾಸಕ್ಕೆ ಶುರು ಮಾಡಿದಿರ, ಆಯ್ತಾ? ಅಭ್ಯಾಸ ಮಾಡಕ್ ಕಲಿಯಕ್ ಬರ್ತಾ ಇದ್ರೆ ನಾ ಹೇಳ್ಕೊಡ್ತಾ ಇದೀನಿ, ಅಭ್ಯಾಸ ಮಾಡ್ತಾ ಇದ್ದೀರಾ. ಹೆಂಗ್ ಮಾಡ್ಬೇಕು? ಇವಾಗ ಇವಳು ಓದ್ತಾ ಇದ್ದಾಳೆ ಸ್ಕೂಲಲ್ಲಿ, ಹೆಂಗ್ ಓದ್ಬೇಕು? ನೀವು ಜೀವನ ಮಾಡ್ತಾ ಇದ್ದೀರಾ, ಸಂಸಾರಿಗಳಲ್ಲಿ ಎಲ್ಲರೂ ಸಂಸಾರ ಮಾಡ್ತಾ ಇದ್ರೆ ಹೆಂಗ್ ಮಾಡ್ಬೇಕು? ಇವಾಗ ನೀವು ಓದ್ತಾ ಇದ್ದೀರಾ ಅಥವಾ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ಮನೋಭಾವನೆಯಿಂದ ಅಭ್ಯಾಸ ಮಾಡ್ಬೇಕು? ಮೊದಲನೇದು ಶ್ರದ್ಧಾ. ನೀವು ಮಾಡೋ ಅಭ್ಯಾಸದಲ್ಲಿ ಶ್ರದ್ಧೆ ಇರಬೇಕು, ಆಸಕ್ತಿ ಇರ್ಬೇಕು ನಿಮಗೆ. ನಿಮ್ಗೆ ಆಸಕ್ತಿನೇ ಇಲ್ಲ ಅಂತ ಹೇಳಿದ್ರೆ ಮುಂದೆ ದೇವ್ರು ಬಂದು ನಿಂತು ಹೇಳ್ಕೊಟ್ರು ಪ್ರಯೋಜನ ಆಗಲ್ಲ. ನಾನು ಒಂದು ಕತೆ ಹೇಳಿದೆ, ಜ್ಞಾಪನ ಇದೆಯಾ ನಿಮ್ಗೆ? ಒಂದ್ಸತಿ ದೇವಸ್ಥಾನದಲ್ಲಿ ಎಲ್ಲರೂ ಭಕ್ತಾದಿಗಳೆಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ತುಂಬಾ ವರ್ಷಗಳಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ರು ಅಂತ ಹೇಳಿ ದೇವ್ರು ಆಯ್ತು ಇವ್ರಿಗೆ ಪ್ರತ್ಯಕ್ಷ ಆಗ್ಬಿಟ್ಟು ನಾನು ದರ್ಶನ ಕೊಡೋಣ ಅಂತ ದೇವ್ರು ನಿಶ್ಚಯ ಮಾಡಿ ಬರ್ತಾನಂತೆ. ಬಂದು ಅವ್ರ ಮುಂದೆ ನಿಲ್ತಾನೆ, ಆಯ್ತಾ? ಇವ್ರ ಭಕ್ತಾದಿಗಳೆಲ್ಲ ಹೇಳ್ತಾನೆ, ನಾನೇ ದೇವ್ರು, ನೀವು ಇಷ್ಟು ದಿನ ಎಲ್ಲ ಕೇಳ್ಕೊತಾ ಇದ್ರಲ್ವ, ನಾನು ಬಂದಿದ್ದೀನಿ, ನನ್ನ ದರ್ಶನ ತಗೊಳ್ಳಿ ಅಂತ ಹೇಳ್ತಾನಂತೆ. ಇವ್ರಿಗೆ ಅವ್ರ ಭಕ್ತಾದಿಗಳಿಗೆ ಅವ್ರ ಮೇಲೆ ಡೌಟ್, ನೀನ್ ದೇವ್ರಾಗಕ್ ಚಾನ್ಸೇ ಇಲ್ಲ, ನೀನ್ ದೇವ್ರೇ ಅಲ್ಲ ಅಂತ. ಆಯ್ತು, ನಾನು ದೇವ್ರು ಅಂತ ಅನ್ನೋದಕ್ಕೆ ಏನಾದ್ರು ನಿಮ್ಗೇನಾದ್ರು ಪ್ರೂಫ್ ಬೇಕಂದ್ರೆ ಹೇಳಿ, ನಾನು ಅದನ್ನ ಮಾಡ್ತೀನಿ ಅಂತ. ಅದಕ್ಕೆ ಇವ್ರು ಇದ್ದವರೆಲ್ಲ, ಅಲ್ಲಿದ್ದವನು ಯಾರೋ ಒಬ್ಬ ಹೇಳ್ತಾನಂತ, ಆಯ್ತು ಇದು ತಗೋ, ಪಾತ್ರೆ ತಗೋ, ಇದನ್ನ ಮುಟ್ಟು, ಇದೇನಾರ ಬಂಗಾರ ಆಯ್ತು ಅಂತ ಹೇಳಿದ್ರೆ ನಾನು ದೇವ್ರು ಅಂತ ನಂಬ್ತೀನಿ ಅಂತ ಹೇಳದ್ನಂತೆ. ಅವ್ರ ದೇವ್ರು ಮುಟ್ಟದ್ನಂತೆ ಆ ಪಾತ್ರೆನ. ಅವ್ನು ಮುಟ್ಟಿದ ತಕ್ಷಣ ಆ ಪಾತ್ರೆ ಬಂಗಾರ ಆಯ್ತಂತೆ. ಅಲ್ಲಿದ್ದು ಬದ್ದವರೆಲ್ಲ ಭಕ್ತಾದಿಗಳು ಓಡೋಗ್ಬಿಟ್ರಂತೆ. ಏನಿಗ್ ಗೊತ್ತಾ? ಮನೆಗೆ ಹೋಗಿ ಪಾತ್ರೆ ತಗೊಂಬರಕ್ಕೆ. ಅವ್ನ್ ಬಂದಿದ್ದಿ ದರ್ಶನ ಕೊಡಕ್ಕೆ. ಅವ್ನ್ ಮುಟ್ಟಿದ ತಕ್ಷಣ ಪಾತ್ರೆ ಸೈಡ್ಗೆ ಇಟ್ಬಿಟ್ಟು ಆಶೀರ್ವಾದ ತಗೊಳದ್ ಬಿಟ್ಬಿಟ್ಟು ಇವರೆಲ್ಲ ಮನೆಗೆ ಓಡೋದ್ರಂತೆ ಪಾತ್ರೆ ತಗೊಂಬರಕ್ಕೆ. ಹಂಗಾಯ್ತು ಇವಾಗ. ಸೊ ನೀವ್ ತಯಾರಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ದೇವ್ರು ಬಂದ್ ನಿಂತ್ರು ಏನು ಪ್ರಯೋಜನ ಆಗಲ್ಲ. ಅಯ್ಯೋ ಬೇರೆ ಎಲ್ಲೋ ಇದೇನೆ ಅಂತ ಓಡೋಗ್ತೀರಾ ಅಲ್ವಾ? ಇಂಥವ್ರೆ ಜಗತ್ತಲ್ಲಿ ಇರೋರೆಲ್ಲ ಇಂಥವ್ರೆ. ಮುಂದೆ ಬಂದ್ ನಿಂತಿರ್ತಾನೆ, ಆಯ್ತಾ? ಅಂದ್ರೂ ಕಣ್ ಕಾಣೋದಿಲ್ಲ.
ಕಣ್ಣು ತೆರೆದಿರುತ್ತೆ ಆದ್ರೆ ಕುಡ್ರಾಗಿರ್ತಾರೆ. ಇಂಥವ್ರಿಗೆ ನಾವೇನಾದ್ರು ಹೇಳಕ್ಕಾಗತ್ತಾ? ಇದ್ ಎಷ್ಟು ಆಳ ಅರ್ಥ ಇದೆ ಈ ಕಥೆನಲ್ಲಿ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲೂ ಅಳವಡಿಸ್ಕೊಳ್ಳಿ. ಯು ಕ್ಯಾನ್ ಯೂಸ್ ದಿಸ್ ಆಸ್ ಮೆಟಫಾರ್. ಅಳವಡಿಸ್ಕೊಳ್ಳಿ. ನಾನು ಈ ತರ ಎಷ್ಟೊಂದ್ ಸತಿ ಮಾಡಿದ್ದೀನಿ. ಮುಂದೆ ಇರೋರು ಸರಿಯಾಗಿರ್ತಾರೆ ಆದ್ರೆ ಗಮನ ಕೊಡೋದಿಲ್ಲ. ನಾನು ಬೇರೆ ಎಲ್ಲೋ ಇದೆ ಅಂತ ಎಲ್ಲೋ ಹುಡ್ಕೊಂಡು ಹೋಗ್ತೀನಿ. ಅದೇ ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ. ಅದಕ್ಕೆ ಏನ್ ಹೇಳ್ತಾರೆ, ನಿಮ್ಮ ತಯಾರಿ ಮುಖ್ಯ. ಇವ್ರುಗಳ ತರ ಆಗ್ಬೇಡಿ, ಬಿಂದಿಗೆ ತಗೊಂಬರಕ್ಕೆಲ್ಲ ಓಡೋಗ್ಬೇಡಿ. ಶ್ರದ್ಧೆ ಇರ್ಬೇಕು. ಓದ್ತಾ ಇದ್ದೀರಾ, ಪೂರ್ತಿ ಆಸಕ್ತಿಯಿಂದ ಅದು ಓದೋದ್ರಿಂದ ನನಗೆ ಒಳ್ಳೆ ಅನುಭವ ಆಗತ್ತೆ, ನನ್ನ ಜೀವನ ಮುಂದೆ ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನೀವು ಮಾಡ್ಬೇಕು. ಓದ್ತಾ ಇದ್ದೀರಾ, ಈ ತರ ಮನೋಭಾವನೆ ಇರಬೇಕು. ಅಭ್ಯಾಸ ಮಾಡ್ತಾ ಇದ್ದೀರಾ, ನನ್ನ ಶ್ರದ್ಧೆಯಿಂದ ನೀವು ಮಾಡಕ್ ಶುರು ಮಾಡ್ಬೇಕು. ನಂಬಿಕೆ ಇರ್ಬೇಕು ನಿಮ್ಮ ಮೇಲೆ. ಆಮೇಲೆ ಯಾರು ಹೇಳ್ಕೊಡ್ತಾ ಇದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಶ್ರದ್ಧೆ ಬರಕ್ ಸಾಧ್ಯನೇ ಇಲ್ಲ ಅಲ್ವಾ? ಇವಾಗ ನಿಮಗೂ ಗೊತ್ತು, ಇವಾಗ ಏನೋ ಒಂದು ಹೊಸ ವಿಷಯ ಕಲಿಬೇಕು ಅಂದ್ರೆ ಶಾಲೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತೆಗೆದು ನೋಡಿ, ಯಾರು ಶಾಲೆಗೆ ಹೋಗಿ ಉದ್ಧಾರ ಆದವ್ರು ಯಾರು ಇಲ್ಲ. ಶ್ರದ್ಧೆ ಇತ್ತು, ವಿಷಯದ ಬಗ್ಗೆ ಪುಸ್ತಕಗಳಿತ್ತು, ವ್ಯಕ್ತಿಗಳಿದ್ರು, ಅವ್ರ ಹತ್ರ ಹೋಗಿ ತಿಳ್ಕೊಂಡ್ರು ಅಲ್ವಾ? 20 ವರ್ಷ ಸ್ಕೂಲ್ ಹೋಗೋ ಅವಶ್ಯಕತೆ ಇದೆ? ಎಂತ ವಿಪರ್ಯಾಸ ನೋಡಿ. ನೀವು ಅಭ್ಯಾಸ ಮಾಡ್ತೀರಂತ ಹೇಳಿದ್ರೆ ಮೊದಲನೇ ಗುಣ ನಿಮಗ್ ಬೇಕಾಗಿರೋದು ಶ್ರದ್ಧೆ. ಸ್ಕೂಲ್ ಎಲ್ಲಾರನ್ನೂ ಕಳಿಸಿ, ಒಂದು ಮಗುಗೂ ಶ್ರದ್ಧೆ ಇಲ್ಲ, ಎಲ್ಲ ಹಿಂಡಾಗೆ ಮ್ಯಾನುಫ್ಯಾಕ್ಚರ್ ಆಗ್ತಾರೆ. ಏನ್ ಅರ್ಥ ಇದೆ ಇದ್ರಲ್ಲಿ ಅಲ್ವಾ? ನೀವು ಬರ್ತೀರಾ, ನನ್ ಮೇಲೆ ಶ್ರದ್ಧೆ ಇದೆ, ನಿಮ್ ಮೇಲೆ ಸ್ವತಃ ಶ್ರದ್ಧೆ ಇದೆ, ಅದಕ್ಕೆ ಬಂದು ಕುತ್ಕೋತೀರಾ ನೀವಲ್ಲಿ. ಬಹಳ ಬಹಳ ಮುಖ್ಯ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಎರಡನೇದು ವೀರ್ಯ ಅಂದ್ರೆ ವಿಗರ್. ನಿಮ್ಮಲ್ಲಿ ಆ ಉತ್ಸಾಹ ಇರ್ಬೇಕಾಯ್ತು, ನಾನು ಈ ಅಭ್ಯಾಸವನ್ನು ಅನುಸರಿಸ್ಬೇಕು, ಕಲಿಬೇಕು, ಮುಂದೆ ಹೋಗ್ಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ಈ ಸಂಸಾರ ಅನ್ನೋ ಚಕ್ರದಿಂದ ಹೊರಗೆ ಬರಬೇಕು. ಇವಾಗ 18 ವರ್ಷ ಅಥವಾ 20 ವರ್ಷ ಆಗಿದ್ರೆ, ಇಲ್ಲ ನಾನ್ ನನ್ನ ಕಾಲ ಮೇಲೆ ನಿಲ್ಬೇಕು ಅಂತ ಬರುತ್ತೆ ಅವ್ರಿಗೆ. ಸಾಕಪ್ಪ, ಎಲ್ಲಾರ ಮೇಲೂ ಅವಲಂಬನೆ ಆಗಿತ್ತು, ನಾವೇ ದುಡಿಯೋಕೆ ಶುರು ಮಾಡೋಣ, ನಾವೇ ಸ್ವತಃ ನಿಲ್ಲೋಣ. ಇವಾಗ ಕೆಲಸ ಮಾಡಕ್ ಶುರು ಮಾಡ್ತಾರೆ, ಅಯ್ಯೋ ಸಾಕು ಬೇರೆಯವ್ರ ಕೇಳಕ್ ಕೆಲಸ ಮಾಡಿದ್ದು, ನಾನೇ ಏನಾದ್ರು ಹೊಸ ಶುರು ಮಾಡೋಣ. ಇದಕ್ಕೆ ವೀರ್ಯ ಅಂತ ಹೇಳ್ತಾರೆ. ಲೈಕ್ ಯು ಹ್ಯಾವ್ ದಿಸ್ ವಿಗರ್, ವೈಟಾಲಿಟಿ. ಆ ಸ್ಫೂರ್ತಿ ಬರುತ್ತೆ ನಿಮ್ಗೆ ಒಳಗಿನ. ನಾವೆಲ್ಲ ಅನ್ಕೋತೀವಿ ನಾವು ಹೊರಗಿನಿಂದ ಬರುತ್ತೆ ನಮ್ಗೆ ಸ್ಫೂರ್ತಿ ಅಂತ. ನಾನು ಅವತ್ತು ಹೇಳಿದ್ನಲ್ಲ, ಯು ಸೀಕ್ ಮೋಟಿವೇಶನ್ ಆನ್ ದ ಔಟ್ಸೈಡ್ ವರ್ಲ್ಡ್. ಆಚೆ ಕಡೆಯಿಂದ ನಮ್ಗೆ ಸ್ಫೂರ್ತಿ ಬರಬೇಕು ಅಂತ. ಆಚೆ ಕಡೆಯಿಂದ ಎಷ್ಟೇ ಪಂಪ್ ಹೊಡೆದ್ರು ಅಷ್ಟೇ, ಒಳಗಿಂದ ಗಾಳಿ ತಗೊಳ್ಳಿಲ್ಲ ಅಂದ್ರೆ ಏನ್ ಪ್ರಯೋಜನ? ನೀವು ಈ ಭಕ್ತಾದಿಗಳಂಗ ಆಗ್ಬಿಟ್ಟಿದೀರಾ. ಮುಂದೆ ಬಂದು ದೇವ್ರು ನಿಂತಿದ್ದಾನೆ, ಹೇಳ್ತಾ ಇದ್ದಾನೆ ತಗೊಳಯ್ಯ ಇದು ಅಂತ. ಯಾವ ಬೇಡ, ನಿಮ್ಗೆ ನಂಬಿಕೆನೇ ಇಲ್ಲ ಅವನ ಮೇಲೆ, ನೀನ್ ಆ ದೇವ್ರೇ ಅಲ್ಲ ಅಂತ ಹೇಳ್ಬಿಟ್ಟಿದೀರ. ಲೈಕ್ ವಿ ಆರ್ ಸೆಲ್ಫ್ ಹ್ಯಾವ್ ಕಂಪ್ಲೀಟ್ಲಿ ಐಸೋಲೇಟೆಡ್ ಅಂಡ್ ಬ್ಲಾಕ್ಡ್ us. ಯಾರು ಅವಶ್ಯಕತೆ ಇಲ್ಲ ನಮ್ಮನ್ನು ಕೆಳಗಿಳಿಸಕ್ಕೆ. ನಾವೇ ಸಾಕು, ನಾವೇ ನಮ್ಮ ಶತ್ರುಗಳು, ನಾವೇ ನಮ್ಮ ಮಿತ್ರರು. There's no bigger enemy than ourselves. ನಂಬ್ತೀರಾ ಅಲ್ವಾ ಇದು? ಇದು ಎರಡನೇದು, ತುಂಬಾ ತುಂಬಾ ಅವಶ್ಯಕತೆ. ವೀರ್ಯ ಅಂತ ಹೇಳ್ತಾರೆ, ವೈಟಾಲಿಟಿ, ಸ್ಫೂರ್ತಿ. ಇದಿಲ್ಲ ಅಂತ ಹೇಳಿದ್ರೆ ಏನ್ ಅಭ್ಯಾಸ ಮಾಡಕ್ಕೂ ಪ್ರತಿ ಸತಿ ನನ್ನ ಮೇಲೆ ಡಿಪೆಂಡ್ ಆಗ್ತಾರೆ ನೀವು. ಅವ್ರಿದ್ರೇನೆ ನಾನು ಮಾಡೋದು. ನಾನು ಸುಮ್ಮನೆ ಕೂತಿರ್ತೀನಿ, ಮಾಡ್ತಾ ಇಲ್ವಾ ನೀವೆಲ್ಲ? ಯಾಕೆ? ಬರೀ ನಾನೇ ಮಾತಾಡ್ತಾ ಇದ್ರೆ ನೀವ್ ಯಾವಾಗ ಮಾತಾಡ್ತೀರಾ? ಇಲ್ಲಲ್ಲ, ಇವತ್ತು ಹೇಳ್ತಾ ಇದ್ನಲ್ಲ, ಇಲ್ಲಿ ಮಾತಾಡೋದಲ್ಲ, ಇಲ್ಲಿ ಮಾತನಾಡ್ಬೇಕು. ಅಭ್ಯಾಸಕ್ಕೆ ಇದು ಬಹಳ ಬಹಳ ಮುಖ್ಯ. ಅನುಸರಿಸ್ತಾ ಬರ್ತೀರಾ. ಇವತ್ತೇನೋ ಒಂದು ಅಭ್ಯಾಸ ಮಾಡ್ತೀರಾ, 2 ತಿಂಗಳಿಂದ ಏನೋ ಮಾಡಿದ್ರಿ, ಹೋದ್ ವರ್ಷ ಏನೋ ಮಾಡಿದ್ರಿ, ಜ್ಞಾಪನ ಇಟ್ಕೋಬೇಕದಲ್ಲ. ಸ್ಮೃತಿ ಅಂತ ಒಂದು ಪದ ಆಯ್ತು. ಸ್ಮೃತಿ ಅಂತ ಹೇಳಿದ್ರೆ ಮೆಮರಿ. ಇವಾಗ ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ ಅದೆಲ್ಲ ನೀವು ಜ್ಞಾಪನ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಓದ್ತಾನೆ ಇರ್ಬೇಕಾಗತ್ತೆ ನೀವು. ಇವಾಗ ಮಜ್ಜಿಗೆಗೆ ಉಪ್ಪು ಹಾಕ್ಬೇಕು ಅನ್ನೋದೇ ಮರ್ತೋಗ್ಬಿಟ್ರೆ ಪ್ರತಿ ಸತಿ, ಯಾರಾದ್ರೂ ನೀವು ಮಾಡಿದ ಮಜ್ಜಿಗೆ ಕುಡಿತಾರ? ನಮ್ಮಮ್ಮ ಇದ್ದಂಗೆ 1000 ಸತಿ ಹೇಳಿದೀನಿ ಉಪ್ಪಿಗೆ ಮಜ್ಜಿಗೆ ಹಾಕಮ್ಮ, ಹಾಕದೇ ಇಲ್ಲ ಅವರು.
ಜಸ್ಟ್ ಉದಾಹರಣೆ ಕೊಡ್ತಾ ಇರೋದು. ನಿಮ್ಗೆ ಜ್ಞಾಪನ ಇರ್ಬೇಕು. ಓ ಹರ್ಷ, ನೀವು 2 ವರ್ಷದಿಂದ ಹೇಳಿದ್ರೆ ನಾನು ಮರ್ತೋಗ್ಬಿಟ್ಟೆ. ಇದೆಲ್ಲ ಅದ್ ಹೇಳ್ತಾರೆ ಗೊತ್ತಾ, ಫಾರ್ಚೂನ್ ಸ್ಟ್ರೈಕ್ಸ್ ಓನ್ಲಿ ಒನ್ಸ್ ಅಂತ. ಒಂದ್ಸತಿ ಹೊಸ ವಿಷಯ ಕೇಳಿದ್ರಿ ಅಂತ ಹೇಳಿದ್ರೆ ಇಟ್ಕೊಂಡು ರಿಜಿಸ್ಟರ್ ಮಾಡ್ಕೊ, ಸಾಯ ತನಕ ಅದರಿಂದ ಹೋಗ್ಬಾರ್ದು. ಅಂದ್ರೆ ಇವಾಗ ಏನಾಗತ್ತೆ, ಇವತ್ ಒಂದ್ ವಿಷಯ ಕಲ್ತೀರಾ ಮರ್ತೋಗುತ್ತೆ, ನಾಳೆ ಕಲಿತೀರಾ ಇನ್ನೊಂದ್ ಮರ್ತೋಗುತ್ತೆ, ವರ್ಷ ಮುಗಿದಿರುತ್ತೆ ಅದು ಮರ್ತೋಗ್ತೀರಾ. ಪ್ರತಿ ಸತಿ ನೀವು ಕಲಿತಾನೆ ಇರ್ತೀರಾ ಹೊಸ ವಿಷಯಗಳನ್ನ. ಹಿಂಗೆ ಪ್ರತಿ ಸತಿ ನೀವು ಹೊಸ ವಿಷಯಗಳನ್ನ ಕಲಿತಾ ಹೋದಾಗ ಹಳೇದೆಲ್ಲ ಜ್ಞಾಪನ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಯ ನೀವು ಕೊಡಕ್ಕಾಗತ್ತೆ ಅದಕ್ಕೆ? ಎಷ್ಟು ಸಮಯ ವ್ಯರ್ಥ ಆಗತ್ತೆ. ನೀವೇನ್ ಅಷ್ಟೊಂದ್ ದಡ್ರ, ಹೇಳಿದೇನು ಜ್ಞಾಪನನೇ ಇರಲ್ಲ ಅಂತ. ಒಂದ್ 10 ಹಾಸನದ ಹೆಸರು ಜ್ಞಾಪನ ಇಟ್ಕೊಳಕ್ ಬರಲ್ವಾ 14 ವರ್ಷದಲ್ಲಿ? ಓ ಸರ್, ನಂಗೆ ಜ್ಞಾಪನನೇ ಇರಲ್ಲ. ಏನು ಆಸಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಬೇಜವಾಬ್ದಾರಿ ಅಷ್ಟೇ. ರೆಸ್ಪಾನ್ಸಿಬಿಲಿಟಿ ಅದು ಇದೆಲ್ಲ ಡಬ್ಬ ರೀಸನ್ಗಳು. ಏನಾದ್ರೂ ಹೇಳ್ಕೊಳ್ಳಿ, ಇದು ಫ್ಯಾಕ್ಟ್. ಇದನ್ನ ಪಾಲಿಶ್ ಮಾಡಿ ನಾನು ಹೇಳಕ್ಕಾಗಲ್ಲ. 10 ವರ್ಷ ಆಗಿದ್ ಘಟನೆ ಎಲ್ಲ ಜ್ಞಾಪನ ಇರುತ್ತೆ. ಓ ನಂಗೆ ಹಿಂಗ್ ಮಾಡಿದ್ರು, ಅವ್ರು ಹಂಗೆ ಹೇಳಿದ್ರು, ಇದೆಲ್ಲ ಜ್ಞಾಪನ ಇರಲ್ಲ. ಆದ್ರೆ ಹೇಗ್ ಸಾಧ್ಯ? ಯಾರು ದೊಡ್ಡರಾಗಿ ಹುಟ್ಟಿರಲ್ಲ. ಇವಾಗ ನೀವು ಕೂತ್ರೆ ಸಿನಿಮಾನಲ್ಲಿ 3 ಅವರ್ 4 ಅವರ್ ಕುತ್ಕೊಂಡು ನೋಡ್ತೀರಾ ಅಂತ ಹೇಳಿದ್ರೆ ಅಷ್ಟು ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಿದ್ರೆ ಜ್ಞಾಪನ ಇಟ್ಕೊಳಕ್ಕೆ, ಎಲ್ಲಾನು ಜ್ಞಾಪನ ಇಟ್ಕೊಳ್ಳೋ ಶಕ್ತಿ ಇದ್ದೇ ಇರತ್ತೆ ನಿಮ್ಮಲ್ಲಿ, ಇರಲ್ವಾ? ನೀವೇನ ಕೂತ್ಕೊಂಡು ನೋಡ್ತೀರ, ಅಳ್ಳಾಡಲ್ಲ ನೀವು ಸೀಟಿಂದ. ಎಲ್ಲಿಂದ ಬಂತು ಕಾನ್ಸಂಟ್ರೇಷನ್? ನೆಟ್ಫ್ಲಿಕ್ಸ್ ಇವಾಗ ಹೆಂಗಿದ್ರೆ OTT ಜಮಾನ, ಬಿಂಜ್ ವಾಚ್ 10 ಎಪಿಸೋಡ್ ಒಂದೇ ಸತಿ ನೋಡ್ತೀರಾ. ಎಷ್ಟು ಶಕ್ತಿ ಇದೆ ನಿಮ್ಮಲ್ಲಿ ಮಾನಸಿಕವಾಗಿ ಅಂತ ಅದ್ರಲ್ಲೇ ಗೊತ್ತಾಗತ್ತೆ. ನೋಡಿಲ್ವಾ? ಎಲ್ಲರೂ ಒಬ್ಬರಾಗ ನೋಡುತ್ತೀರಲ್ವಾ? ಕೂತ್ಕೊಂಡು 10 ಎಪಿಸೋಡ್ ಒಂದೇ ದಿನ ಮುಗಿಸ್ಬಿಡೋದು. ಕಾನ್ಸಂಟ್ರೇಷನ್ ಇಲ್ವಾ ನಿಮ್ಮಲ್ಲಿ? ಓ ನಂಗೆ ವಿಲ್ ಪವರ್ ಇಲ್ಲ ಲೈಫಲ್ಲಿ. ವಿಲ್ ಪವರ್ ಇಲ್ದಾರ ಕೂತ್ಕೊಂಡು ನೋಡಕ್ಕಾಗತ್ತಾ ಅದ್ರನ್ನ? ಓ ನನ್ ಮೆಮೊರಿ ತುಂಬಾ ವೀಕ್, ಏನೇನ್ ಆಗಿರುತ್ತೆ ಒಂದೊಂದ್ ಸೀನ್ ಟು ಸೀನ್ ಹೇಳ್ತೀರಾ ಬೇಕಾದ್ರೆ ಕೇಳಿದ್ರೆ. ಯಾಕೆ? ಶ್ರದ್ಧೆ ಇತ್ತು ನಿಮ್ಗೆ ಅದನ್ನ ನೋಡೋದ್ರಲ್ಲಿ. ಫುಲ್ ವೈಟಾಲಿಟಿ ಇತ್ತು, ವಿಗರ್ ಇತ್ತು ನಿಮ್ಮಲ್ಲಿ. ವೀರ್ಯತೆಯಿಂದ ಸೀರಿಯಲ್ಸ್ ಗಳೆಲ್ಲ ನೋಡ್ತೀರಾ. ಹೌದಲ್ಲ, ತುಂಬಾ ಚೆನ್ನಾಗಿದೆ. ಅವ್ರು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರು ಅನ್ನೋದು ಜ್ಞಾಪನ ಇರುತ್ತೆ ನಿಮ್ಗೆ ಬೇಕಾರೆ. ಎಲ್ಲಿದೆ ಪರ್ಸು, ಎಲ್ಲಿದೆ ಶೂಸು, ಅದೆಲ್ಲ ಗೊತ್ತಿರುತ್ತೆ. ನನ್ ಕಸಿನ್ಸ್ ಇದಾರೆ, ಅದಕ್ಕೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ. ನೋಡೋ ಅವಳಿಗೆ ಹಾಕೊಂಡಿದ್ಲು, ನಿನ್ ಫ್ರೆಂಡ್ ಹೋಗ್ತಾ ಇದ್ದಾನೆ ಯುರೋಪ್ಗೆ, ಅವ್ನು ತಗೊಂಬರಕ್ ಹೇಳೋದೆ. ನಾನು ಫೋಟೋ ಕಳ್ಸಿದ್ಲು ಅವತ್ತು, ಸ್ಕ್ರೀನ್ ಶಾಟ್ ನೋಡು, ಈ ತರ ತಗೊಂಬರಕ್ ಹೇಳೋ. ಅರ್ಥ ಇದೆಯಾ? ಯಾವ್ದಕ್ಕೆ ಉಪಯೋಗಿಸ್ಕೋತಾ ಇದೆಯಾ? ಒಳ್ಳೆ ವಿಷಯಗಳು ಜ್ಞಾಪನ ಇರಲ್ಲ, ಆಯ್ತಾ? ಕೆಟ್ಟ ವಿಷಯಗಳು ಸಿಕ್ಕಾವಡೆ ಜ್ಞಾಪನ ಇರುತ್ತೆ. ಈ 30 ವರ್ಷ 40 ವರ್ಷ ಆದ್ರೂ ಜ್ಞಾಪನ ಇಟ್ಕೊಂಡಿರ್ತಾರೆ. ಈ ತರ ಮಾಡಿದಾಗ ನಿಮ್ಗೆ ಇದೆಲ್ಲ ನೀವು ಅನುಸರಿಸ್ತಾ ಹೋಗ್ತೀರಂತೆ. ನಿಮ್ಗೆ ನಿಜವಾದ ಜ್ಞಾನ ಏನು ಅಂತ ನಿಮ್ಗೆ ಗೊತ್ತಾಗೋದೇ ಇಲ್ಲ ಅವಾಗ. ಯಾಕೆ? ಅದಕ್ಕೆ ಜಾಗ ಇಲ್ಲ ನಿಮ್ಮಲ್ಲಿ. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ನಿಮ್ಗೆ ಇದನ್ನ ಇವಾಗ ಇದೆ, ಇದು ಕೊಡ್ತೀನಿ ತಗೊಳ್ಳಿ, ಭಗವದ್ಗೀತಾ ಓದಿ ಅಂತ. ಎಷ್ಟು ಚಾಪ್ಟರ್ ಇದೆ ಇದರಲ್ಲಿ? 12 ಚಾಪ್ಟರ್ ಇದೆ, ತಗೊಳ್ಳಿ ಓದಿ ಅಂತ. ನಾಳೆ 3 ದಿನದಲ್ಲಿ ಮುಗಿಸ್ಕೊಂಬನ್ನಿ ಅಂತ ಕೊಡ್ತೀನಿ. ನೀವು ತೆಗಿತೀರಾ 2 ಪೇಜಲ್ಲಿ, ಒಂದ್ ಅರ್ಧ ಪೇಜಲ್ಲಿ ಒಂದು ಅರ್ಧ ಸ್ಟಾಂಜಾ ಓದಿರ್ತೀರಾ ಅಷ್ಟೇ. ಅಯ್ಯೋ ಇದು ನನ್ ಕೈಲಿ ಆಗಲ್ಲ. ಯಾಕೆ? ಮಾನಸಿಕವಾಗಿ ದೃಢತೆ ಇರೋದಿಲ್ಲ. ಇದು ನಿಜವಾದ ಜ್ಞಾನ. ನಿಜವಾದ ಜ್ಞಾನಕ್ಕೆ ನೀವು ಯು ಹ್ಯಾವನ್ ಡೆವಲಪ್ ದಟ್ ಕನೆಕ್ಷನ್. ಇವಾಗ ಆಸಕ್ತಿ ಇಲ್ಲ ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ಮುಂದೆ ಹೋಗಕ್ಕಾಗತ್ತಾ? ಇವಾಗ ಮಕ್ಳು ಓದಿಸ್ತಾರಲ್ವಾ, ಇಡೀ ದಿನ ಕೂತ್ ಅರ್ಧ ಪೇಜ್ ಮುಂದೆ ಹೋಗಿರುತ್ತೆ ಅಷ್ಟೇ. ಯಾಕೆ? ಅವ್ರಿಗೆ ಆಸಕ್ತಿ ಇರಲ್ಲ ಓದೋದಕ್ಕೆ. ನಿಮ್ಗೂ ಅದೇ ಆಗಿರೋದು. ಇದನ್ನ ನೀವು ಜೀವನಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ನಾನು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀನಿ, ನೀವು ಇದನ್ನ ಯಾವ ರೀತಿ ಆದ್ರೂ ಅಪ್ಲೈ ಮಾಡ್ತಾ ಹೋಗಿ. ಪ್ರಜ್ಞೆ ಎಲ್ಲಿ ಬರುತ್ತೆ ನಿಮ್ಗೆ? ಹೇಳ್ತಾರಲ್ವಾ, ನಿಂಗೆ ಪ್ರಜ್ಞೆ ಇಲ್ಲ, ನಿನ್ ದೇಹದ ಮೇಲೆ ಪ್ರಜ್ಞೆ ಇಲ್ಲ, ನಿನ್ ಜೀವನದಲ್ಲಿ ಪ್ರಜ್ಞೆ ಇಲ್ಲ, ನೀನ್ ಮಾಡೋ ಕೆಲಸದ ಮೇಲೆ ಪ್ರಜ್ಞೆ ಇಲ್ಲ ಅಂತ. ನಿಜವಾದ ಜ್ಞಾನ ಅನ್ನೋದು ಹಿಂಗ್ ಬರುತ್ತೆ. ತಿಳಿದಿರೋದೆಲ್ಲ ತಪ್ಪು ವಿಷಯಗಳಾಗ್ತಾ ಹೋದ್ರೆ ಹಿಂಗ್ ಸಾಧ್ಯ? ನೀವೇನಾದ್ರೂ ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿ, ಪ್ರಜ್ಞೆಯಿಂದ ಕೆಲಸ ಮಾಡಿದ್ರಿ, ಜ್ಞಾಪನ ಇಟ್ಕೊಂಡು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ
ಸಮಾಧಿ ಅಂತ ಒಂದು ಸ್ಥಿತಿ ಬರುತ್ತೆ. ಸಮಾಧಿ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್, ಅಂದ್ರೆ ನೀವು ಮಾಡೋ ಕೆಲಸದಲ್ಲಿ ಪೂರ್ತಿ ಆಳವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರ್ತೀರ, ಪ್ರಜ್ಞಾಪೂರ್ವಕವಾಗಿ. ಅಂದ್ರೆ ಪ್ರಜ್ಞೆ ಇರುತ್ತೆ ನಿಮ್ಗೆ, ಇಚ್ಛೆಯಿಂದ ಆಯ್ತಪ್ಪ ಇವಾಗ ನೀವು ಅನಿಸ್ತಿ ನೀವೇನೋ ನಿಮ್ಗೆ ಇದು ಅನುಭವ ಆಗಿರುತ್ತೆ ಆಯ್ತಾ, ಯಾವುದೋ ಒಂದು ಕೆಲಸವನ್ನು ಅನುಸರಿಸ್ತಾ ಇರ್ತೀರಾ, ಅಭ್ಯಾಸ ಮಾಡ್ತಾ ಇರ್ತೀರಾ, 2 ಅವರ್ 3 ಅವರ್ ಹಂಗೆ ಹೊಟ್ಟೋಗುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಇವಾಗ ನೀವು ನೋಡ್ತಿರಲ್ಲ, ಬಿಂಜ್ ವಾಚ್ ಮಾಡ್ತೀರಾ 10 ಅವರ್, ಅಯ್ಯೋ ಏನು 10 ಅವರ್ 10 ನಿಮಿಷ ಆದಂಗೆ ಇದ್ದಂಗೆ ಇರುತ್ತೆ ನಿಮ್ಗೆ, ಅಷ್ಟು ಆಳವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ. ಇದಕ್ಕೆ ಸಮಾಧಿ ಸ್ಥಿತಿ ಅಂದ್ರೆ ಕಂಪ್ಲೀಟ್ ಅಬ್ಸರ್ವ್ ಆಗಿರ್ತೀರಾ. ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಯು ಅಂಡ್ ವಾಟ್ ಯು ಆರ್ ವಾಚಿಂಗ್ ಅಂಡ್ ದ ಪ್ರಾಸೆಸ್. ನೀವೇ ಆ ಕ್ಯಾರೆಕ್ಟರ್ ಆಗ್ಬಿಟ್ಟಿರ್ತೀರಾ. ಇವಾಗ ಏನೋ ಸಿನಿಮಾ ಏನೋ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಅಲ್ಲಿ ಶಬ್ದ ಕೇಳಿಸ್ತಾರೆ, ಪೂರ್ತಿ ನಿಮ್ಮಲ್ಲಿ ನೀವು ತಲ್ಲೀನರಾಗಿರ್ತೀರಾ. ನಿಮ್ಗೆ ಏನು ವ್ಯತ್ಯಾಸಗಳೇ ಗೊತ್ತಾಗಲ್ಲ ಅಲ್ಲಿ. ಆಮೇಲೆ ಎಲ್ಲ ಮುಗಿದ್ಮೇಲೆ ಲೈಟ್ ಹಾಕಿದ್ಮೇಲೆ ಮುಗಿತಾ ಇದು. ಅದು ಬರೀ ಸಿನಿಮಾ ನೋಡೋದ್ರಲ್ಲಿ ಆಗ್ಬಾರ್ದು, ನಿಜವಾದ ಜೀವನದಲ್ಲಿ ಆಗ್ಬೇಕು. ಇವಾಗ ಏನಕ್ಕೆ ವೈ ಡು ವಿ ಸಿ ದ ರೈಸ್ ಇನ್ OTT ಪ್ಲಾಟ್ಫಾರ್ಮ್ ಅಂದ್ರೆ ಅವ್ರ ಲೈಫಲ್ಲಿ ಏನು ಮಾಡ್ತಾ ಇಲ್ಲ, ಅಲ್ಲಿ ಸ್ಕ್ರೀನ್ ಅಲ್ಲಿ ಮಾಡ್ಕೋತಾ ಇದಾರೆ. ದಿಸ್ ಇಸ್ ಅ ಹಾರ್ಶ್ ರಿಯಾಲಿಟಿ, ಸತ್ಯವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ಲೈಫಲ್ಲಿ ಏನು ಇಂಟ್ರೆಸ್ಟಿಂಗ್ ಮಾಡಕ್ ಅವ್ರಿಗೆ ಶಕ್ತಿ ಇಲ್ಲ, ಧೈರ್ಯ ಇಲ್ಲ, ದೃಢತೆನೂ ಇಲ್ಲ, ಶ್ರದ್ಧೆ ಒಂದು ಇಲ್ಲವೇ ಇಲ್ಲ. ಏನ್ ಮಾಡ್ತೀರಾ, ಬೇರೆಯವ್ರ ಜೀವನದಲ್ಲಿ ಏನಾಗ್ತಾ ಇದೆ ಅದನ್ನ ನೋಡ್ತೀರಾ. ಇವಾಗ ಡಬ್ಬಾ ಸೀರೀಸ್ ಬರ್ತದೆ ಗೊತ್ತಾ, ಬಿಗ್ ಬಾಸ್ ಅಂತ, ಮಾಡಕ್ ಕೆಲ್ಸ ಇಲ್ಲ. ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ರೇಟೆಡ್ ಶೋಸ್. ನೀವ್ ಕೇಳೋದು ನಂಗೆ ಹೆಂಗ್ ಗೊತ್ತು ಅಂತ, ಪೇಪರ್ ಓದ್ತೀನಿ ನಾನು, ಪೇಪರ್ ಅಲ್ಲಿ ಬಂದೇ ಬರುತ್ತೆ, ನೀವು ನೋಡ್ತೀರಾ ಅಂತ ಅದನ್ನು ಕೇಳ್ಬಿಡ್ತಾರೆ ಬೇಕಾದ್ರೆ. ಇಟ್ಸ್ ಒನ್ ಆಫ್ ದ ಹೈಲಿ ವಾಚ್ಡ್ ಶೋಸ್ ಇನ್ ದ ಎಂಟೈರ್ ಟೆಲಿವಿಷನ್ ಹಿಸ್ಟ್ರಿ. ನ್ಯೂಸ್ ಯಾರು ಅಷ್ಟೊಂದು ನೋಡಲ್ಲ. ಏನಕ್ಕೆ ವ್ಯಕ್ತಿಗಳಿಗೆ ಬೇರೆಯವ್ರ ಜೀವನದ ಮೇಲೆ ಆಸಕ್ತಿ ಇದೆ ಅಂತ ಹೇಳಿದ್ರೆ, ನಿಮ್ ಜೀವನದಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗ್ತಾ ಇಲ್ಲ, ಯಾಕಂದ್ರೆ ನೀವೇನು ಮಾಡ್ತಾ ಇಲ್ಲ. ಇವಾಗ ನಾನು ಹೋಗ್ತೀನಲ್ವಾ, ನನ್ನ ಕಸಿನ್ಸ್ ಎಲ್ಲ ಕೇಳ್ತಾರೆ, ಏನ್ ಮಾಡ್ತಾ ಇದ್ದೆ, ಎಲ್ಲಿ ಟ್ರಾವೆಲ್ ಮಾಡಿದೆ, ಏನ್ ಮಾಡ್ತಾ, ಹೇಳು. ಪ್ರತಿ ಸರಿ ಇದು ನನ್ನ ಒಂಥರ ನ್ಯೂಸ್ ಚಾನಲ್ ಇದ್ದಂಗೆ ಅವ್ರಿಗೆ. ಯಾಕೆ, ಅವ್ರ ಲೈಫಲ್ಲಿ ಏನು ಮಾಡ್ತಾ ಇಲ್ಲ ಅವರು. ಇವಾಗ ನಿಮ್ ಲೈಫಲ್ಲಿ, ನಿಮ್ ಜೀವನದಲ್ಲಿ ಉತ್ಸಾಹ ಮತ್ತೆ ಹೊಸ ಶಕ್ತಿ ಹೆಂಗ್ ಬರುತ್ತೆ ಅಂದ್ರೆ, ಹೊಸದೇನಾದ್ರು ಮಾಡ್ತಾನೆ ಇರ್ಬೇಕು, ಅಥವಾ ಮಾಡ್ತಾ ಇರೋದನ್ನೇ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಎರಡು ಮಾಡೋದಿಲ್ಲ. ಇನ್ನು ಹೆಂಗೆ ಹಾಟ್ ಅಂಡ್ ಹ್ಯಾಪನಿಂಗ್ ಲೈಫ್ ಇರತ್ತೆ, ಸಾಧ್ಯನಾ? ಒಂದನ್ನೇ ಮಾಡ್ಕೊಂಡು ಅಲ್ಲೇ ಇದ್ದು ಅಯ್ಯೋ ನಂದು ಇಷ್ಟೇ ಆಗೋಯ್ತು ಲೈಫ್ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಇದು ನೀವೇನಾದ್ರೂ ಅಭ್ಯಾಸ ಮಾಡ್ತಾ ಇದ್ರೆ ತುಂಬಾ ತುಂಬಾ ಮುಖ್ಯ. ಏನಕ್ಕಿದು ಶ್ರದ್ಧೆಯಿಂದ ಮಾಡ್ಬೇಕು, ವೀರ್ಯತೆಯಿಂದ ಮಾಡ್ಬೇಕು, ಸರಿಯಾಗಿ ಜ್ಞಾಪನ ಇಟ್ಕೊಂಡು ಮಾಡ್ಬೇಕು, ಪೂರ್ತಿ ಅಬ್ಸರ್ವ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ, ನೀವ್ ಹಿಂಗ್ ಮಾಡ್ಕೋತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಗೋಲ್ ಅಂತ ಏನಿದೆ ಅದಕ್ಕೆ ಹತ್ರ ಹೋಗ್ತಾ ಹೋಗ್ಬೋದು ನೀವು. ಇವಾಗ ನೀವು ಇದೆಲ್ಲ ಮಾಡ್ಕೊಂಡ್ ಬರ್ತೀರಾ ಆಯ್ತಾ, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು ಅಂದ್ರೂ ನೀವು ಎಲ್ಲಿ ನೀವು ಒಂದು ಸ್ಥಿತಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅಲ್ಲಿಗೆ ನೀವು ರೀಚ್ ಆಗೋದಿಲ್ಲ. ಇದಾಗಿದೆ ಅಲ್ವಾ, ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಇನ್ನ ಮುಗ್ದಿರಲ್ಲ ಆ ಕೆಲಸ. ಆಗಿದೆ ಈ ತರ, ನಂಗಂತೂ ಆಗಿದೆ. ಏನಕ್ಕಿದಾಗಿದೆ, ತೀವ್ರತೆ ಜಾಸ್ತಿ ಇರಲಿಲ್ಲ ನಿಮ್ಮಲ್ಲಿ. ಆ ತೀವ್ರತೆ ಅಂದ್ರೆ ಗೊತ್ತಲ್ವಾ, ಸಿನಾನಿಮ್, ಇಂಟೆನ್ಸಿಟಿ, ಸಿವಿಯಾರಿಟಿ ಇರಲಿಲ್ಲ, ಅಥವಾ ಅದೇನೆ. ಇವಾಗ ಮನೆಯಿಂದ ಇಲ್ಲಿಂದ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆಯ್ತು 5 ನಿಮಿಷ ಬೇಕು ನಿಮ್ಗೆ ಅಂತ ಹೇಳಿದ್ರೆ 5 ನಿಮಿಷದೊಳಗೆ ಮನೆಗೆ ಹೋಗ್ತೀರಾ ನೀವು. ಇಲ್ಲ ಅಂತ ಹೇಳಿದ್ರೆ 5 ವರ್ಷ ಆದ್ರೂ ಹೋಗಲ್ಲ ಮನೆಗೆ. ನೀವೇನೋ ಒಂದು ಕೆಲಸ ಮಾಡೋದ್ರಲ್ಲಿ ನಿಮ್ಗೆ ತೀವ್ರತೆ ಇರ್ಲಿಲ್ಲ, ಆಯ್ತು ಮುಗಿಸ್ಬೇಕು. ಇವಾಗ ಅಭ್ಯಾಸ ಮಾಡಕ್ ಶುರು ಮಾಡ್ತೀರಾ, ಇಲ್ಲಿ ಬರ್ತೀರಾ, ತೀವ್ರತೆ ಇರ್ಬೇಕು, ಆಯ್ತು ನಾನು ಕಲಿಬೇಕು ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಅವ್ರಂಗೆ 14 ವರ್ಷನೂ ಮಾಡ್ಕೊಂಡು ಹೋಗ್ತಾರೆ, ಏನೂ ಹೋಗಲ್ಲ ಮುಂದೆ. 14 ವರ್ಷ ಆದ್ರೂ ಅಲ್ಲೇ ಇದ್ದೆ, ಮತ್ತೆ ಸ್ಟಾರ್ಟ್ ಮಾಡು ಮತ್ತೆ ನಿಲ್ಸು, ಮತ್ತೆ ಸ್ಟಾರ್ಟ್ ಮಾಡು ಮತ್ತೆ ಸೇರ್ಕೊ, ಮತ್ತೆ ಇನ್ನೊಂದು ಬ್ರೇಕ್ ತಗೋ ಮತ್ತೆ ಶುರು ಮಾಡು. ಮೊದಲನೇ ವರ್ಷದಲ್ಲಿ ಎಲ್ಲಿದ್ರೋ 14ನೇ ವರ್ಷದ ಸಾಧನೆನೋ ಅಲ್ಲೇ ಇರ್ತೀರಾ. ನಾನು ಮತ್ತೆ ನನ್ನ ಹೆಲ್ತ್ ಸೆಟ್ ಮಾಡ್ಕೋಬೇಕು, ಇನ್ನು 1 ವರ್ಷದಲ್ಲಿ ನಾನು 3 ಅವರ್ಸ್ ಬಂದ್ಬಿಡ್ತೀನಿ ಅಂದ್ರು, 1 ದಿನ ಬಂದಿಲ್ಲ ಇನ್ನ, ಏನ್ ಪ್ರಯೋಜನ ಅಲ್ವಾ? ಇದು ಸಖತ್ತು, ಇದು ಬಹಳ ಬಹಳ ಮುಖ್ಯ. ಇಲ್ಲ ಅಂದ್ರೆ ನಿಮ್ಗೆ ಇದು ಅನುಭವ ಆಗಿದೆ ತಾನೆ, ನಾನು ಎಷ್ಟು ವರ್ಷ ಮಾಡಿದ್ರು ನಂಗೆ ಮುಂದೆನೆ ಹೋಗ್ತಾ ಇಲ್ಲ.
ಹೆಂಗ್ ಹೋಗಕ್ ಸಾಧ್ಯ? ತೀವ್ರತೆನೇ ಇಲ್ವಲ್ಲ ನಿಮ್ ಜೀವನದಲ್ಲಿ. ಇಲ್ಲ ನನ್ ಪರ್ಸ್ಪೆಕ್ಟಿವ್ ನಾನು ಇದ್ರಲ್ಲಿ ನಂಬಿಕೆ ಇದೆ, ಆದ್ರೆ ಇದು ಸೂತ್ರದಲ್ಲೂ ಇದೆ. ನಾನ್ ನೇರವಾಗಿ ಅಲ್ಲಿಂದ ನಾನೇ ಹೇಳ್ತಾ ಇರೋದು. ನೀವು ನನ್ ಮೇಲೆ ನಂಬಿಕೆ ಇಲ್ವಾ, ಗ್ರಂಥಗಳ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಆ ಗ್ರಂಥಗಳಲ್ಲಿ ನಾನೇ ಕೇಳಿ. ತೀವ್ರ ಸಂವೇಗ ನಾಮಾಸನ್ನಹ ಅಂತ ಇದೆ, ಅದು ಒಂದ್ ಸೂತ್ರ. ನೀವ್ ತೀವ್ರತೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನೀವ್ ಯಾವ ಹಂತಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ ಅಲ್ಲಿ ಬೇಗ ಹೋಗ್ತೀರಾ. ಇಲ್ಲಪ್ಪ ನನ್ ಬದುಕಕ್ ಸಮಯ ಇರೋದೇ 5 ವರ್ಷ, ನಾನು 5 ವರ್ಷ ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ರೆ 5 ವರ್ಷದಲ್ಲಿ ಎಲ್ಲಾ ಕೆಲಸ ಮುಗಿಸ್ತೀರಾ. ಇವಾಗ ನೀವ್ ಕೆಲಸ ಆಯ್ತು ಅದು ಬೇಡ, ಇವಾಗ ನೀವು ದಿನದಲ್ಲಿ 8 ಅವರ್ ಕೆಲಸ ಮಾಡ್ತೀರಾ. ಅವತ್ತಿನ ದಿನ ಈ ಕೆಲಸ ಮುಗಿಸ್ಬೇಕು ಅಂತ ನಿಮ್ಗೆ ಯಾರೋ ಹೇಳಿರ್ತಾರೆ, ತಲೆ ಕೆಳಗಾಗ್ಲಿ 8 ಅವರ್ಲಿ ಆ ಕೆಲಸ ಮುಗ್ದೋಗಿರುತ್ತೆ. ಇಲ್ಲ ನಿಮ್ಗೆ ಟೈಮ್ ಕೊಟ್ಬಿಡ್ತಾರೆ ಅನ್ಕೊಳ್ಳಿ, 8 ಅವರಲ್ಲಿ ಮುಗಿಯೋದು, 8 ತಿಂಗಳಾಯ್ತು, 8 ವರ್ಷ ಆಯ್ತು. ಈ ಫ್ಲೈಓವರ್ ಮಾಡ್ತಾ ಇರಲ್ಲ ಹಂಗೆ 5 ಇದು ಪೆಸೆಟ್ ಕಾಲೇಜ್ ಫ್ಲೈಓವರ್ ಮಾಡಿದ್ರಲ್ಲ, 16 ತಿಂಗಳು ಮುಗಿಸೋದನ್ನ 5 ವರ್ಷ ಮಾಡಿದ್ರು. ಆ ನಾಯಿಂಡಲ್ಲಿಂದ ಹಿಂಗ್ ಹೋಗ್ಬೇಕಾರೆ ಇವ್ರು ಹಂಗೆ ಮಾಡಿರೋದು, ಹಾಕ್ಲಿಲ್ಲ ಇಷ್ಟು ವರ್ಷದಲ್ಲಿ ಮುಗಿಸ್ಬೇಕು ಅಂತ. 14 ವರ್ಷ ಆದ್ರೂ ಮಾಡ್ತಾನೆ ಇದಾರೆ, ಎಲ್ಲೂ ಹೋಗ್ತಿಲ್ಲ. ವರ್ಷ ಮತ್ತೆ ರೀಸ್ಟಾರ್ಟ್ ಮಾಡ್ತಾನೇ ಇರ್ತಾರೆ, ಏನು ಪ್ರಯೋಜನ ಆಗೋದಿಲ್ಲ. ನೋಡಿ, ನೀವು ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ ಜೊತೆ ಯಾರು ಇರ್ತಾರೆ ಅವ್ರು ಬೆಳಿಬೇಕು, ಅದು ಬಹಳ ಬಹಳ ಮುಖ್ಯ. ಇಟ್ಸ್ ಲೈಕ್ ಡೈರೆಕ್ಟ್ಲಿ ಯೋರ್ ಗ್ರೋತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಡಿವಿಜುವಲ್ಸ್ ಹೂ ಆರ್ ಅರೌಂಡ್ ಯು. ಅವ್ನ ಜೀವನದಲ್ಲೇ ಸುಮ್ಮನೆ ಕೂತಿಲ್ಲ, ಅವ್ನು ಬಲವಂತವಾಗ, ಅದಕ್ಕೆ ಅವ್ರ ಅಮ್ಮಂಗೆ ಹೇಳಿದೀನಿ ಕಳ್ಸಿ ಅಂತ. ಬಹಳ ಮುಖ್ಯ ಇದು. ನೀವೇನಾದ್ರೂ ಇದು ಅನುಸರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಮೇಲಿಂದ ನೀವು ಮಾಡಕ್ ಶುರು ಮಾಡ್ಬೇಕು. ತೀವ್ರತೆ ಬಹಳ ಬಹಳ ಮುಖ್ಯ. ನಿಮ್ಗೂ ಛಲ ಇರ್ಬೇಕು, ಆಯ್ತು ಇದು ಮಾಡ್ಬೇಕು ಮುಗಿಸ್ಬೇಕು ಅಂತ. ಯಾರ್ದೋ ಬಲವಂತಕ್ಕೆಲ್ಲ ಬಂದ್ರೆ ಏನ್ ಪ್ರಯೋಜನ? ನಾನ್ ಹೇಳ್ತಾ ಇದಾರೆ ಅನ್ಬಿಟ್ಟು ಆರೋಗ್ಯವಾಗಿರೋದು, ಒಳ್ಳೆ ಅಭ್ಯಾಸಗಳನ್ನ ಅನುಸರಿಸೋದು, ಆರೋಗ್ಯವಾಗಿ ಆಹಾರ ಸೇವನೆ ಮಾಡೋದು, ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದಲ್ಲ. ನಿಮ್ಗೂ ಇರ್ಬೇಕು, ಆಯ್ತಪ್ಪ ನಾನು ಇದನ್ನ ಅನುಸರಿಸ್ಬೇಕು ಅಂತ. ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಯಾರು ಎಷ್ಟು ಹೇಳಿದ್ರೆ ಏನಾದ್ರೂ ಪ್ರಯೋಜನ ಆಗತ್ತಾ? ಎಂಥದ್ದು ಇಲ್ಲ. ಏನಕ್ಕೆ ನೀವು ಮಾಡೋ ಕೆಲಸ ಬೇಗ ಮುಗಿತಾ ಇಲ್ಲ ಅಂತ ಹೇಳಿದ್ರೆ ಇದೇ ಕಾರಣ, ಬೇರೆ ಎಂಥದೂ ಇಲ್ಲ ಕಾರಣ. ಆ ಕೆಲಸ ಮಾಡೋದ್ರಲ್ಲಿ ತೀವ್ರತೆ ಇಲ್ಲ, ನಿಮ್ಮಲ್ಲಿ ಇಂಟೆನ್ಸಿಟಿ ಇಲ್ಲ. ನನಗೆ ಉದಾಹರಣೆಗೆ ಹಾಸನದಿಂದನೇ ಬರೋಣ. ಸುಮಾರು ವರ್ಷಗಳಿಂದ ಯಾವುದೋ ಒಂದು ಮಾಡ್ತಾ ಇರ್ತೀರತ್ತ, ಎಷ್ಟು ದಿನ ಆದ್ರೂ ಬಂದಿರಲ್ಲ. ಯಾಕೆ? ಪ್ರಯತ್ನ ಹಾಕಿರಲ್ಲ ನೀವು. ಒಂದು ಭಯ ಇರುತ್ತೆ, ಇನ್ನೊಂದು ಏನಾದ್ರು ಆಗ್ಬಿಟ್ರೆ ಅಂತ ಅದಿನ್ನೊಂದು ಯೋಚನೆ ಇರುತ್ತೆ. ಮೂರನೇದು ಇವರೇ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅಂತಾನು ಬೇಕಾದ್ರೆ ಹೇಳ್ಬಿಡ್ತೀರಾ. ಯಾಕೆ? ನಾನು ಬರ್ತಾನೆ ಒಂದ್ ದಿನ ಬರ್ತಾ ಇದೀನಿ ಅಂದ್ರೂ ಬರ್ತಾ ಇಲ್ಲ, ಯಾಕೆ? ಅವರೇ ಸರಿ ಇಲ್ಲ. ಹಿಂಗಾದಾಗ ಆಗತ್ತಾ? ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಮನೋಭಾವನೆ ಇರಬೇಕು. ಆಯ್ತು, ನಾನು ಅಭ್ಯಾಸ ಮಾಡ್ತಾ ಇದ್ದೀನಾ, ದೀರ್ಘಕಾಲವಾಗಿ ಮಾಡ್ಬೇಕು, ನಾನು ವರ್ಷಾನುಗಟ್ಲೆ ಅಭ್ಯಾಸ ಮಾಡಬೇಕು, ನಿರಂತರವಾಗಿ ಮಾಡಬೇಕು, ನಿತ್ಯ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ಶ್ರದ್ಧೆ ಇರ್ಬೇಕು, ನನಗೆ ವೀರ್ಯತೆ ಇರಬೇಕು, ಜ್ಞಾಪಕ ಶಕ್ತಿ ಹೆಚ್ಚು ಮಾಡ್ಕೋಬೇಕು. ಆ ಮಾಡೋ ಕೆಲಸದ ಜೊತೆಗೆ ನಾನು ಒಬ್ಬನಾಗಬೇಕು. ನೀವು ಬೇರೆ ಕೆಲಸ ಬೇರೆ ಅಂತ ಆದ್ರೆ ಬರೀ ರಿಟೈರ್ಮೆಂಟ್ ಅಷ್ಟೊಂದು PF ಬರುತ್ತೆ ಹೊರತು ಬೇರೆ ಏನು ಪ್ರಯೋಜನ ಆಗಲ್ಲ. ನೀವೇ ಕೆಲಸ ಆಗ್ಬೇಕು, ಬಹಳ ಬಹಳ ಮುಖ್ಯ. ಇವಾಗ ಹೆಂಗೆ ಸ್ಕ್ರೀನ್ ಮೇಲಿನ ಕ್ಯಾರೆಕ್ಟರ್ ನೀವು ಹಾಕ್ತೀರ ಆ ರೀತಿ. ಅದಾದ್ಮೇಲೆ ನೀವೇನು ಅನುಸರಿಸ್ಕೊಂಡ್ ಬರ್ತಾ ಇದ್ದೀರಾ ಆ ಅಭ್ಯಾಸಗಳಲ್ಲಿ ಏನೋ ತೀವ್ರತೆ ಇರಬೇಕು, ಉತ್ಸಾಹ ಇರಬೇಕು. ಹೊರಗಡೆ ವ್ಯಕ್ತಿಗಳಿಂದ, ಹೊರಗಡೆ ವಾತಾವರಣಗಳಿಂದ ನಿಮ್ಗೆ ಉತ್ಸಾಹ ಬರಬೇಕು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಮೊದಲು ನಿಮ್ಮಲ್ಲಿ ಬರಬೇಕು. ಹೊರಗಿನಿಂದ ಎಷ್ಟೇ ಬಂದ್ರು ನಿಮ್ಗೂ ಇದು ಗೊತ್ತು, ಎಷ್ಟೇ ಹೊರಗಿನಿಂದ ಬದಲಾವಣೆ ತಗೊಂಬರಕ್ಕೆ ಪ್ರಯತ್ನ ಮಾಡೋದು, ಒಂದ್ 10 ಜನ ಮಾಡೋದು ಒಂದೇ, ಒಂದ್ ಕರೆ ಒಳಗಿಂದ ಬರೋದು ಒಂದೇ ಅಲ್ವಾ? ಸೊ ನಿನ್ ಮೇಲಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋಡಿ, ಈ
ಇಷ್ಟು ವಿಷಯಗಳು ತಿಳ್ಕೊಂಡಿರ್ಬೇಕು ನೀವು. ಅಥವಾ ನೀವು ಯೋಗಾಭ್ಯಾಸ ಆಸನಾಭ್ಯಾಸನೇ ಮಾಡಕ್ ಬಂದಿದ್ದೀರಾ ಇಲ್ಲಿ, ಈ ವಿಷಯಗಳು ತಿಳಿದಿರ್ಬೇಕು ನಿಮ್ಗೆ. ಈ ಮನೋಭಾವನೆಯಲ್ಲಿ ಅಭ್ಯಾಸ ಮಾಡ್ಬೇಕು ನೀವು. ಆಸನನೇ ಮಾಡೋದಾಗ್ಲಿ, ಪ್ರಾಣಾಯಾಮ ಅಭ್ಯಾಸ ಮಾಡೋದೇ ಆಗ್ಲಿ, ಅಥವಾ ಓದೋದೇ ಆಗಿರ್ಬೋದು. ಯಾವುದೇ ಅಭ್ಯಾಸ ಅಂದ್ರೆ ಬರೀ ಯೋಗಾಭ್ಯಾಸ ಅಲ್ಲ, ಯಾವುದೇ ರೀತಿಯಾದ ಅಭ್ಯಾಸ ಇರ್ಬೋದು. ಪೇಂಟ್ ಆಗಿರ್ಬೋದು, ಪಾಟ್ರಿ ಆಗಿರ್ಬೋದು, ಅಥವಾ ಬೆಟ್ಟಗಳನ್ನ ಹತ್ತೋ ಮೌಂಟೇನಿಯರಿಂಗ್ ಆಗಿರ್ಬೋದು, ಅಥವಾ ಬೈಕ್ ಓಡೋದೇ ಅಭ್ಯಾಸ ಆಗಿರ್ಬೋದು. ಯಾವುದೇ ಅಭ್ಯಾಸ ಆಗಿರ್ಬೋದು, ಕಾರ್ ಓಡಿಸೋದೇ ಅಭ್ಯಾಸ ಆಗಿರ್ಬೋದು. ಬಹಳ ಬಹಳ ಮುಖ್ಯ. ಆವಾಗ ಒಂದು 10 ವರ್ಷದಲ್ಲಿ ಮುಗಿಯೋ ಕೆಲಸ 1 ವರ್ಷದಲ್ಲಿ ಮುಗ್ದೋಗತ್ತೆ. ಇಲ್ಲ ಅಂದ್ರೆ 1 ವರ್ಷದ ಕೆಲಸ 5 ವರ್ಷಕ್ಕೆ ತಳ್ತೀರಾ, 10 ವರ್ಷಕ್ಕೆ ತಳ್ತೀರಾ, 15 ವರ್ಷಕ್ಕೆ ತಳ್ತೀರಾ. ಹೋದ್ ಸತಿನೂ ಹೇಳಿದ್ದೆ ನಾನು, ಆರೋಗ್ಯವಾಗಿರಕ್ಕೆ ನಿಮ್ ಜೀವನ ಪೂರ್ತಿ ರೀಸೆಟ್ ಮಾಡ್ಕೊಳಕ್ಕೆ 10 ವರ್ಷ ಬೇಕಾ? ಸರಿಯಾದ ಸಮಯಕ್ಕೆ ಎದೊಳಕ್ಕೆ ನಿಮ್ಗೇನ್ ದಿನ ಅಲಾರಾಮ್ ಬಿಡ್ಬೇಕಾ? ದಿನ ಯಾರಾದ್ರೂ ಹೇಳ್ಬೇಕಾ ನಿಮ್ಗೆ ಚೆನ್ನಾಗಿ ತಿನ್ನಪ್ಪ, ಆರೋಗ್ಯವಾಗಿ ಇರ್ತ್ಯಾ ಅಂತ? ಇವಾಗ ಸರಿಯಾಗಿ ತಿನ್ನಲ್ಲ, ಆಮೇಲೆ ಡಾಕ್ಟರ್ಗೆ ಎಲ್ಲಾ ಸೇರಿಸಿ ಡಾಕ್ಟರ್ ಕೊಡೋದು, ಇನ್ಶೂರೆನ್ಸ್ ಕೊಡೋದು, ಮುಗ್ದೇ ಹೋಯ್ತು ಅಲ್ಲಿ. ಇದು ಯಾರು ಮಾಡ್ಕೊಂಡಿರೋದು? ದೇವ್ರು ಬಂದು ಹೇಳಿದ್ರ ಈ ತರ ಅಭ್ಯಾಸಗಳನ್ನ ಇಟ್ಕೋ ಅಂತ? ಇದೆಲ್ಲ ಮಾಡ್ತಾ ಇಲ್ಲ ಅಂದ್ರೆ ಒಳ್ಳೇದು, ಮಾಡ್ತಾ ಇದ್ರ ಅಂದ್ರೆ ಒಳ್ಳೇದು. ಅದನ್ನು ದಾಟ್ ಹೋಗಿ. ಸರಿ ತಪ್ಪಿನಿಂದ ಸರಿಗೆ ಬರ್ಬೇಕು, ಆಮೇಲೆ ಸರಿಯಿಂದನೂ ಮುಂದಕ್ಕೆ ಹೋಗ್ಬೇಕು. ಯು ಹ್ಯಾವ್ ಟು ಗೋ ಬಿಯಾಂಡ್ ದ ರೆಲ್ಮ್ ಆಫ್ ರೈಟ್, ರಾಂಗ್, ರೈಟ್ ಅಂಡ್ ಬಿಯಾಂಡ್. ಇದು ಕೇಳಿದಿರಾ? ತಪ್ಪು ಸರಿಗಳು ಮೀರ್ ಮುಂದಕ್ಕೆ ಹೋಗ್ಬೇಕು. ಇಲ್ಲೇ ಹೊಡೆದಾಡ್ತಾ ಇದಾರಲ್ಲ, ತಪ್ಪು ಸರಿ ಅಂತ. ಅದು ಎರಡನ್ನೂ ಬಿಟ್ಟು ಮುಂದೆ ಹೋದ್ರೆ ನಾನು ಹೇಳಿದ್ನಲ್ಲ, ವಾಪಸ್ ಬರೋ ಅವಶ್ಯಕತೆ ಇರಲ್ಲ. ಆ ಸಂಸಾರ ಅನ್ನೋ ಸೈಕಲ್ ಅನ್ನ ಮುರಿದು ಮುಂದಕ್ಕೆ ಹೊಟ್ಟೋಗಿರ್ತೀರ. ಗೊತ್ತಾಯ್ತಾ? ಅಷ್ಟೇ.